ಬೆಳಕಂತ ನೋಡಿದ್ದೆ ಯಾವುದು ಅಂದರೆ ಭಗವದ್ಗೀತೆ. ಆ ಭಗವದ್ಗೀತೆ ಯಾವಾಗ ನಾನು ಮುಟ್ಟಿದೆ, ನನ್ನ 90% ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಈ ಒಂಟಿತನದಿಂದ ಏಕಾಂತದೆಡೆಗೆ ಈ ಪುಸ್ತಕ ಬರೀಲಿಕ್ಕೆ ನಿಮ್ಗೇನು ಪ್ರೋತ್ಸಾಹ ಸಿಕ್ತು? ಪರಮಾತ್ಮನಿಗೆ ಕನೆಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ಏಕಾಂತತನ. ಆ ಏಕಾಂತತನ ಅಂದರೆ ಒಂಟಿ ಇದ್ದಾಗ ಅಳು ಇರುತ್ತೆ, ನೋವಿರುತ್ತೆ, ಭಯ ಇರುತ್ತೆ. ಏಕಾಂತ ಅಂದರೆ ಒಂದು ಸಮಯ ಸಿಕ್ತಲ್ಲಪ್ಪ, ನನ್ನ ಜೊತೆಗೆ ನಾನು ಹಾಡು ಹೇಳ್ಬೋದು, ನಾನು ಡ್ಯಾನ್ಸ್ ಮಾಡ್ಬೋದು. ನಿರೀಕ್ಷೆ ಮಾಡೋದು ತಪ್ಪ ಅನ್ನಿಸ್ತಿತ್ತು, ಬಟ್ ಇವಾಗ ಸರ್ ಹೇಳಿದ್ಮೇಲೆ ಅದು ತುಂಬ ಡೀಪಾಗಿ ನನಗೂ ಅನ್ನಿಸ್ತಿದೆ. ನಿರೀಕ್ಷೆನ ಬಿಟ್ಟು ರಕ್ಷೆ ಮಾಡ್ಕೋಬೇಕು ಅಂತ. ನಮ್ಮ ಋಷಿ ಮುನಿಗಳು ಏನು ಅರ್ಥ ಮಾಡಿಸ್ಲಿಕ್ಕೆ ಹೊರಟ್ರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೈಕಾಲಜಿಕಲಿ ನಾವು ಡಿಕೋಡ್ ಮಾಡ್ಬೇಕು ಅದನ್ನು. ಮನಸ್ಸೇ ಒಂಟಿತನ ಮಾಡುತ್ತೆ, ಆ ಮನಸ್ಸೇ ಏಕಾಂತತನೂ ಕೊಡುತ್ತೆ. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಎಲ್ರಿಗೂ ನಮಸ್ಕಾರ. ಪುಸ್ತಕ ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯ ವಿಶೇಷ ಅತಿಥಿಯಾಗಿ ನಮ್ಮೊಟ್ಟಿಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸನಾತನ ಸೇವಕರು, ಮನೋವೈದ್ಯರು ಹಾಗೂ ಲೈಫ್ ಪರ್ಪಸ್ ಕೋಚ್. ಅರೆ, ಇವರು ನಮ್ಮ ಚಾನಲಲ್ಲಿ ಏನಕ್ಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವರು ಬರೀ ಆಧ್ಯಾತ್ಮಿಕ ಚಿಂತಕರಷ್ಟೇ ಅಲ್ಲ, ಇವರು ಲೇಖಕರೂ ಹೌದು. ಇತ್ತೀಚೆಗಷ್ಟೇ ಇವ್ರದ್ದು ಒಂದು ಹೊಸ ಪುಸ್ತಕ ಬಿಡುಗಡೆಯಾಗಿದೆ. ಅವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ಡಾಕ್ಟರ್ ಅರುಣ್ ರವೀಂದ್ರ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಅರುಣ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪರಮಾತ್ಮನ ಸ್ಮರಿಸ್ತಾ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನನ್ನ ಹೆಸರು ಡಾಕ್ಟರ್ ಅರುಣ್ ರವೀಂದ್ರ ಅಂತ. ಬೇಸಿಕಲಿ ನಾನೊಂದು 19 ವರ್ಷದಲ್ಲಿ ಇರಬೇಕಾದ್ರೆ ಬಿಸ್ನೆಸ್ ಫೀಲ್ಡ್ಗಳಿದೆ. ಬಿಸ್ನೆಸ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡಬೇಕು, ಈ ಪಾವರ್ಟಿ ಹೋಗಿಸ್ಬೇಕು, ಎಲ್ಲರ ಥರ ನನಗೂ ಡ್ರೀಮ್ಸ್ ಇತ್ತು. ಆ ಡ್ರೀಮ್ಸ್ ಜೊತೆಗೆ ಮಾತಾಡ್ತಾ ಒಂದು ಆಧ್ಯಾತ್ಮ ಅನ್ನೋದು ನಮ್ಮ ಇಂದಿನ ಜನ್ಮದ ಸಂಸ್ಕಾರದಿಂದ ಜೊತೆಗೆ ಬಂದಿರುತ್ತೆ. ಅದು ಯಾವುದೋ ಒಂದು ಮೊಮೆಂಟಲ್ಲಿ ಎಲ್ಲೇ ಹೋದ್ರೂ ಕೂಡ ನಾನು ವೇದಿಕೆ ಮೇಲೆ ಒಂದು ಕಡೆ ಬಂದು ಪರಮಾತ್ಮನಿಗೆ ಕನೆಕ್ಟ್ ಆಗ್ತಿದ್ದೆ. ಕಳೆದ 8 ವರ್ಷದ ಕೆಳಗೆ ಅನಿರೀಕ್ಷಿತವಾದಂಥ ಘಟನೆಗಳು ಜೀವನದಲ್ಲಿ ನಡೀಲಿಕ್ಕೆ ಶುರು ಆಯಿತು. ನಾನು ಅಂದ್ಕೊಂಡಿದ್ದೊಂದು, ನಾವು ಅದಕ್ಕೆ ಹೇಳ್ತಾರಲ್ಲ, ಬಾಬಾ ದಾಸವಾಣಿ ಒಂದು ಮಾತು ಹೇಳ್ತಾರೆ, God rejects our plan so that he can execute his plan and his plan will be always best and suitable for us ಅಂತ. ನನ್ನ ಪ್ಲಾನ್ ಏನೇನು ಅಂದ್ಕೊಂತಿದ್ದೆ ಅದೆಲ್ಲ ಉಲ್ಟಾ ಹೊಡಿಲಿಕ್ಕೆ ಶುರು ಆಯಿತು. ಸಿಕ್ಕಾಪಟ್ಟೆ ತೊಂದರೆ ಆಗ್ಲಿಕ್ಕೆ ಶುರು ಆಯಿತು. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ಲಿಕ್ಕೆ ಶುರು ಆಯಿತು. ಆವಾಗ ನಾನು ಬೆಳಕಂತ ನೋಡಿದ್ದೆ ಯಾವುದು ಅಂದರೆ ಭಗವದ್ಗೀತೆ. ಆ ಭಗವದ್ಗೀತೆ ಯಾವಾಗ ನಾನು ಮುಟ್ಟಿದೆ, ನನ್ನ 90% ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಆ ಪುಸ್ತಕನ ತೆಗೆದು ಒಂದೊಂದೇ ಆಲಿಸ್ತಾ ಕೇಳಿಸ್ಕೊಂತ ಹೋದಾಗ ನನ್ನ ಬದುಕಿನಲ್ಲಿ ಬೆಳಕು ಬರ್ಲಿಕ್ಕೆ ಶುರು ಆಯಿತು. ನನಗೆ ಬದುಕಿಗಾಗಿ ಭಗವದ್ಗೀತೆ ಅಂತಾನೆ ಆಗೋಯ್ತು. ಅಲ್ಲಿಂದ ಆಚೆಗೆ ಸಮಾಜಕ್ಕೆ ಏನಾದ್ರು ಕೊಡಬೇಕು, ಪ್ರಪಂಚಕ್ಕೆ ಏನಾದ್ರು ಕೊಡಬೇಕು, ನಾವಿಲ್ಲಿ ಬಂದಿರೋದು ಏನೋ ಒಂದು ಕೊಡುಗೆ ಕೊಡ್ಲಿಕ್ಕೆ, ನಾವೊಂದು ಮಾನವ ಕುಲಕ್ಕೆ ನಮ್ಮಿಂದ ಏನಾದ್ರು ಒಂದು ಜ್ಞಾನ ಕೊಡ್ಬೋದಾ ಅನ್ನೋ ಒಂದು ದಾರಿಯಲ್ಲಿ ಈಗ ನಡೀತಾ ಇದ್ದೀನಿ. ಇನ್ನೂ 0.1% ಕೂಡ ಪಡೆದಿಲ್ಲ. ಯಾಕಂದ್ರೆ ಜ್ಞಾನ ಅನ್ನೋದು ಮಹಾಸಾಗರ. ಅಲ್ಲಿ ನಾನು ದೊಡ್ಡ ಜ್ಞಾನವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಲಿತಾ ಹೋಗ್ತಾ ಇದ್ದೀನಿ ಆನ್ ದ ವೇ. ಆ್ಯಂಡ್ ಪರಮಾತ್ಮನ ದಯದಿಂದ ಉತ್ತಮವಾದಂಥ ಗುರು ಸಿಕ್ಕಿದ್ರು. ಆ ಗುರುಗಳು ನನಗೆ ಒಂದೊಂದೇ ಹೆಜ್ಜೆಗೂ ನನ್ನನ್ನು ಗುರುತಿಸ್ತಾ ಅದನ್ನು ಪಾಲಿಷ್ ಮಾಡ್ತಾ ಇವತ್ತು ಇಲ್ಲಿಗೆ ಎತ್ಕೊಂಬಂದಿದ್ದಾರೆ. ಅಂದರೆ ನನ್ನ ಗ್ರೇಟ್ನೆಸ್ ಯಾವಾಗಲೂ ನನ್ನ ಗುರುಗಳಿಗೆ ಹೋಗುತ್ತೆ. ನನಗೆ ಒಟ್ಟು 3 ಜನ ಗುರುಗಳಿದ್ದಾರೆ. ಮೊದಲನೇ ಗುರುಗಳು ನನಗೆ ನನ್ನ ಜೀವನನೇ ನನ್ನ ಮೊದಲನೇ ಗುರು. ಎರಡನೇ ಗುರು ಯಾರಪ್ಪ ಅಂದರೆ ನನಗೆ ಈ ಆಧ್ಯಾತ್ಮಿಕ ಚಿಂತನೆಯನ್ನು ಕೊಟ್ಟಂಥ ಗುರು. ಮೂರನೇದು ಯಾರು ಅಂದರೆ ನನ್ನ ಮಂತ್ರಾಲಯ ಗುರುಗಳು ರಾಘವೇಂದ್ರ ಸ್ವಾಮಿಗಳು. ಈ 3 ಜನ ಗುರುಗಳು ನನ್ನನ್ನು ದಾರಿ ಹಿಡಿದು ಕರ್ಕೊಂಡು ಹೋಗ್ತಾರೆ. ನಾನು ಗ್ರೇಟ್ ಅಲ್ಲ, ಜ್ಞಾನ ಗ್ರೇಟ್. ಆ ಜ್ಞಾನಕ್ಕೆ ನಾನು ಜೊತೆಗಿರೋದಕ್ಕೆ ಒಂದು ಹೇಳ್ತಾರಲ್ಲ ಏನು, ಹೂವು ಜೊತೆಗೆ ಸೇರಿ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂದಂಗೆ ನಾನು ಕೂಡ ಆ ದಾರಿಲಿ ಹೊರಟಿದ್ದೀನಿ. ನಿಮ್ಮ ಬಗ್ಗೆ ಅದ್ಭುತವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಾ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಡ ಮಾಡೋದ್ ಬೇಡ, ಅರುಣ್ ಸರ್ ಬರ್ದಿರ್ತಕ್ಕಂಥ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಒಂಟಿತನದಿಂದ ಏಕಾಂತದೆಡೆಗೆ. ಈ ಪುಸ್ತಕ ಬರೀಲಿಕ್ಕೆ ಅವ್ರಿಗೆ ಏನೇನು ಪ್ರೋತ್ಸಾಹ ಸಿಕ್ತು, ಅವರ ಒಂಟಿತನನ ಏಕಾಂತಕ್ಕೆ ಹೇಗೆ ಕರ್ಕೊಂಡು ಹೋದ್ರು, ಈ ಪುಸ್ತಕದ ಬಗ್ಗೆ ಅವರಿಂದನೇ ತಿಳ್ಕೊಳ್ಳೋಣ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಈ ಒಂಟಿತನದಿಂದ ಏಕಾಂತದೆಡೆಗೆ ಈ ಪುಸ್ತಕ ಬರೀಲಿಕ್ಕೆ ನಿಮ್ಗೆ ಏನ್ ಪ್ರೋತ್ಸಾಹ ಸಿಕ್ತು, ನೀವೇ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಒಂಟಿತನದಿಂದ ಏಕಾಂತದೆಡೆಗೆ ಅನ್ನೋ ಒಂದು ಪುಸ್ತಕ, ಅದು ಬೇರೆ ಯಾರ್ದೋ ಒಂದು ಕತೆ ಅಲ್ಲ, ನಮ್ಮ ಪ್ರತಿನಿತ್ಯದ ಪ್ರತಿಯೊಬ್ಬರ ಒಂದು ಕತೆ. ಅದಕ್ಕೆ ನಾನೊಬ್ಬ ಅಧ್ಯಕ್ಷ ಅಷ್ಟೇನೆ, ನಾನೊಬ್ಬ ಲೀಡರ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿನೂ ಬದುಕಿನಲ್ಲಿ ಒಂದಲ್ಲ ಒಂದು ಸಲ ಈ ಒಂಟಿತನವನ್ನ ಅನುಭವಿಸ್ತಾನೆ. ಒಂಟಿತನ ಅನುಭವಿಸಿದಾಗ ಅವ್ನಿಗೆ ಏನು ಅನ್ಸುತ್ತೆ ಅಂದರೆ, ಮುಗಿದೋಯ್ತು ನನ್ನ ಲೈಫು, ಇನ್ನೇನೂ ಬಾಕಿ ಉಳಿದಿಲ್ಲ, ಎಲ್ಲರೂ ನನ್ನನ್ನು ಬಿಟ್ಬಿಟ್ರು, ಎಲ್ಲರೂ ನನ್ನನ್ನು
ಅನಾಥನಾಗಿ ಮಾಡಿಟ್ಟೋದ್ರು. ಸಾವಿರಾರು ಜನ ಮಧ್ಯೆ ಇದ್ರೂ ಕೂಡ ಒಂದೊಂದ್ಸತಿ ಏನನ್ಸತ್ತೆ ಅಂದ್ರೆ ನಾನೆಲ್ಲೋ ಒಬ್ಬಂಟಿಗನಾಗ್ಬಿಟ್ಟಿದ್ದೀನಿ, ಯಾರು ನನ್ನನ್ನು ನೋಡ್ತಿಲ್ಲ, ನನ್ನನ್ನು ಪ್ರೀತಿಸ್ತಿಲ್ಲ ಅನ್ನೋ ಒಂದು ಭಾವನೆ ಪ್ರಾರಂಭ ಆಗುತ್ತೆ. ಆ ಒಂಟಿತನವನ್ನ ಏಕಾಂತತನಕ್ಕೆ ಪರಿವರ್ತಿಸ್ಕೊಂಡ್ರೆ ಅಲ್ಲಿಂದ ನಿಜವಾದ ಬದುಕಿನ ಅರ್ಥ ತಿಳಿತಾ ಹೋಗುತ್ತೆ. ಸೊ ಈ ಇಡೀ ಪುಸ್ತಕದ ಟೈಟಲ್ ಏನಿದೆ, ಒಂಟಿತನದಿಂದ ಏಕಾಂತದೆಡೆಗೆ ಅನ್ನೋ ಮಧ್ಯ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅನ್ನ ಫಿಲಪ್ ಮಾಡೋ ಪ್ರಯತ್ನ ಈ ಪುಸ್ತಕದಲ್ಲಿ ನಾನು ಮಾಡಿದ್ದೀನಿ. ನಿಮ್ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಈ ಒಂಟಿತನ ಅನ್ನೋದು ಎಷ್ಟೊಂದ್ ಜನಕ್ಕೆ ಶಾಪ ಆಗಿರತ್ತೆ. ಎಷ್ಟೊಂದ್ ಜನ ಅದನ್ನ ಶಾಪ ಆಗಿ ತಗೊಂಡು ಡಿಪ್ರೆಷನ್ನು, ಆಂಗ್ಸೈಟಿ, ಮತ್ತೆ ಎಷ್ಟೋ ಜನ ಅವ್ರ ಜೀವನನೇ ಕಳ್ಕೊಂಡ್ಬಿಡ್ತಾರೆ. ಆದ್ರೆ ನೀವು ಈ ಶಾಪ ಅನ್ನೋದನ್ನ ವರ ಆಗಿ ಕನ್ವರ್ಟ್ ಮಾಡ್ಕೊಂಡು ಆಧ್ಯಾತ್ಮದ ಕಡೆಗೆ ಹೋಗಿ ತುಂಬಾನೇ ಜೀವನದಲ್ಲಿ ಅಚೀವ್ ಮಾಡಿದೀರಾ. ಎಷ್ಟೊಂದ್ ಜನರಿಗೆ ಮಾದರಿಯಾಗಿದ್ದೀರಾ. ಅದು ಎಷ್ಟೊಂದ್ ಜನ ಓದಿ ಮತ್ತೆ ಅವ್ರ ಜೀವನದಲ್ಲಿ ಒಂಟಿತನನ ಏಕಾಂತದ ಕಡೆ ಬದಲಾಯಿಸ್ಕೊಂಡು ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅನ್ನೋ ಒಂದು ನಿಮ್ಮ ನಿಟ್ಟಿದೆಯಲ್ಲ, ಅದು ತುಂಬಾನೇ ಖುಷಿ ಕೊಡುವಂತ ವಿಚಾರ. ತುಂಬಾನೇ ಥ್ಯಾಂಕ್ ಯು ಸರ್. ಈ ಪುಸ್ತಕ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀರಾ. ಧನ್ಯವಾದಗಳು. ಅರುಣ್ ಸರ್, ನಾನು ಪುಸ್ತಕ ಓದೋದಕ್ಕೆ ಶುರು ಮಾಡಿದೆ. ಒಂದು ಸ್ಪೆಷಾಲಿಟಿ ಏನು ನಿಮ್ ಬುಕ್ಕಲ್ಲಿ ನನಗೆ ಕಾಣಿಸಿದ್ದು ಅಂದ್ರೆ, ಪ್ರತಿ ಪುಸ್ತಕದಲ್ಲಿ ಓದ್ಬೇಕಾದ್ರೆ ಅಧ್ಯಾಯ 1, 2, 3, 4 ಆ ತರದ್ ಇರತ್ತೆ. ಸೊ ನಿಮ್ ಪುಸ್ತಕದಲ್ಲಿ 14 ಅಧ್ಯಾಯಗಳಿದೆ. ಅಂದ್ರೆ ನಾನ್ ಅನ್ಕೊಂಡೆ ಅದು ಅಧ್ಯಾಯ ಅಂತ. ಬಟ್ ನೀವೊಂದು ಸ್ಪೆಷಲ್ ವರ್ಡ್ ಮೆನ್ಷನ್ ಮಾಡಿದೀರಾ. ಪ್ರತಿ ಒಂದು ಅಧ್ಯಾಯಕ್ಕೆ ನಾನ್ ಅಧ್ಯಾಯ ಅಂದ್ರೆ ನೀವು ಅದನ್ನ ಸಂಕಲ್ಪ ಅಂತ ಕರೆದಿದ್ದೀರಾ. ಈ ಸಂಕಲ್ಪ ಅಂದ್ರೆ ಏನು? ನಿಮ್ಗೆ ಆ ಥಾಟ್ ಏನಕ್ಕೆ ಬಂತು ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಪುಸ್ತಕ ಬರಿಬೇಕಾದ್ರೇನೆ ಈ ಒಂದು ವರ್ಡ್ ನನಗೆ ಅನ್ನಿಸ್ತಾ ಇತ್ತು, ಯಾರು ಹೈಲೈಟ್ ಮಾಡಬೇಕಿದು ಅಂತ. ನೀವೇ ಮಾಡಿದ್ದೀರಾ. ನಾನು ಈ ಪುಸ್ತಕ ಬರೆಯೋಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಪುಸ್ತಕ ಬರೆದಿದ್ದೆ, ಒಂಟಿತನ ಅಂತ. ಓಕೆ. ಆ ಒಂಟಿತನದಲ್ಲಿ ನನ್ನ ನಕಾರಾತ್ಮಕ ಭಾವನೆಗಳನ್ನೆಲ್ಲ ಆ ಪುಸ್ತಕದಲ್ಲಿ ತುಂಬಿ ಕೊಟ್ಬಿಟ್ಟಿದ್ದೆ. ಆ ಪುಸ್ತಕ ನನ್ನ ಕೈಗೆ ಬಂದಾಗ, ನಾನು ಪೂರ ತೆಗೆದಾಗ ನನ್ನ ಬಗ್ಗೆ ನನಗೆ ಅನ್ನಿಸ್ತು, ನಾನು ಇಷ್ಟು ನೆಗೆಟಿವ್ ಆಗಿದ್ದೀನ ಅಂತ. ಅಲ್ಲಿ ನನ್ಗೆ ಅನ್ಸಿದ್ದೇನೆಂದ್ರೆ, ಯಾವುದನ್ನ ನಾವು ಫಾಲೋ ಮಾಡಲ್ಲ. ಇವತ್ತು ಎಷ್ಟೋ ಜನ ಮೇಲೊಂದು ಮಾತಾಡ್ತಾರೆ, ಹಿಂದೊಂದಿರ್ತಾರೆ, ಮುಂದೊಂದಿರ್ತಾರೆ, ಮುಖವಾಡದು. ಹೌದು. ಅದಕ್ಕೆ ಶೇಕ್ಸ್ಪಿಯರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಅದನ್ನ ಪುಸ್ತಕದಲ್ಲಿ ಬರ್ತೀನಿ. ಮನುಷ್ಯನಿಗೆ ಪರಮಾತ್ಮ 3 ಮುಖವಾಡವನ್ನ ಕಳಿಸ್ತಾನಂತೆ. ಮೊದಲನೇದು ಹುಟ್ಟಿದಾಗ ಒರಿಜಿನಲ್ ಮುಖವಾಡ, ಅದು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ ಬೆಳೀತಾ 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 ಅವನು ಸಮಾಜಕ್ಕೋಸ್ಕರ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಇವ್ರನ್ನ ಮೆಚ್ಚಿಸ್ಲಿಕ್ಕೆ, ಅವ್ರು ಖುಷಿಯಾಗಿರ್ಲಿಕ್ಕೆ ಆಗ್ತಕ್ಕಂಥ ಒಂದು ಮುಖವಾಡ. ಇನ್ನು 3ನೇದು ಒಂದು ವಯಸ್ಸಾಗ್ತಾ ಆಗ್ತಾ ಅವನಿಗೇನ್ ಬರುತ್ತೆ ಅಂದ್ರೆ, ಇಲ್ಲಿ ತನಕ ಇದ್ದಿದ್ದು ಇದು ಬೇಡ, ಹುಟ್ಟದಾಗ ಕೊಟ್ಟಿದ್ದು ಸಿಗ್ತಾ ಇಲ್ಲ, ಸೊ ಈಗ ನಾನೇ ಒಂದು ಸೃಷ್ಟಿ ಮಾಡ್ಕೊಳ್ಳೋಣ ಅಂತ ಆ 3ನೇ ಮುಖವಾಡ ಹುಡುಕ್ತಾ ಹೋಗ್ತಾನೆ. ನಾನು ಕೂಡ ಅದೇ ಪ್ರೋಸೆಸ್ ಅಲ್ಲಿ ಇದ್ದಾಗ ಅನ್ನಿಸ್ತು, ವ್ಯಕ್ತಿ 2 ವಿಷಯ ಬರುತ್ತೆ, ಒಂದು ಆಸೆ, ಇನ್ನೊಂದು ಸಂಕಲ್ಪ. ಆಸೆ ಅಂದ್ರೆ ಅದಕ್ಕೆ ಇತಿಮಿತಿ ಇರಲ್ಲ, ಒಂದು ಕಂಟ್ರೋಲ್ ಇರಲ್ಲ. ಸಂಕಲ್ಪ ಅಂದ್ರೆ ಇಲ್ಲಿ ಬರ್ದಿರ್ತಕ್ಕಂಥ 14 ಸಂಕಲ್ಪಗಳು ನನ್ನ ಬದುಕಿಗೆ ನಾನು ಕಮಿಟ್ ಆಗಿದ್ದೀನಿ. ಈಗ ನಾವು ಯಾವ್ದಾದ್ರು ಒಂದು ಪೂಜೆ ಕೂತ್ಕೊಂಡ್ರೆ ಆ ಪೂಜೆಯಲ್ಲಿ ಅರ್ಚಕರು ಹೇಳ್ತಾರೆ, ನಿಮ್ಮ ಇಷ್ಟಾರ್ಥಗಳನ್ನ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟಾರ್ಥಗಳನ್ನ ಆಸೆ ಇಡ್ಕೊಳ್ಳಿ ಅಂತ ಹೇಳಲ್ಲ. ಸಂಕಲ್ಪ ಅಂದ್ರೆ ಯು ಆರ್ ಕಮಿಟೆಡ್ ಅಂತ. ಕಮಿಟ್ಮೆಂಟ್ ಅಂದ್ರೆ ಇಟ್ ಕಮ್ಸ್ ಬಿಫೋರ್ ಮೀ, ನನಗಿಂತ ಮುಂಚೆ ಬರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಅಧ್ಯಾಯವೂ ಕೂಡ ನಮ್ಮ ಬದುಕಿನಲ್ಲಿ ನಾವು ಒಂಟಿತನದಲ್ಲಿ ಸಿಕ್ಕಾಕೊಳ್ತಕ್ಕಂಥ ಪ್ರತಿ ಒಂದು ಹೆಜ್ಜೆಗೂ ನಾನು ಕಮಿಟ್ ಆಗಿ, ನಾನು ಪ್ರಪಂಚವನ್ನ ಗೆಲ್ಲೋಕ್ಕಿಂತ ಮುಂಚೆ ನನ್ನನ್ನ ನಾನು ಗೆಲ್ಲಕ್ಕೋಸ್ಕರ ತಗೊಂಡಿರ್ತಕ್ಕಂಥ ಆ ಪದ ಸಂಕಲ್ಪ. ತುಂಬಾನೇ ಸ್ಪೆಷಲ್ ಆಗಿದೆ ಈ ಸಂಕಲ್ಪ ಅನ್ನೋ ಕಾನ್ಸೆಪ್ಟು. ನಾನು ಓದ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬಟ್ ಈಗ ನನಗೆ ಕ್ಲಾರಿಟಿ ಸಿಕ್ತು. ನಾನು ಇವಾಗ ಜಸ್ಟ್ ಅಧ್ಯಾಯ ತರ ಓದಿದ್ದೆ, ಬಟ್ ಈ ಪುಸ್ತಕನ ಮತ್ತೊಮ್ಮೆ ಓದ್ತೀನಿ. ಅದನ್ನ ಸಂಕಲ್ಪ ಅಂತ ತಗೊಂಡು ನನ್ನ ಲೈಫಲ್ಲಿ ಕೂಡ ಅಳವಡಿಸ್ಕೊಡ್ತೀನಿ. ಈ ಸಂಕಲ್ಪಗಳ ಬಗ್ಗೆ ತಿಳ್ಕೊಬೇಕು ಅನ್ನಿಸ್ತಿದೆ. ಸೊ ಏನಪ್ಪಾ ಅಂತಂದ್ರೆ, ಈ ಸಂಕಲ್ಪ ನೀವು ಕೊಟ್ಟಿರೋ ಟೈಟಲ್ಲೇ ಡಿಫ್ರೆಂಟ್ ಆಗಿದೆ, ಕಾಣದ ಬಂಧನ ಅಂತ ಇದೆ. ಈ ಸಂಕಲ್ಪ, ಕಾಣದ ಬಂಧನ, ಸಂಕಲ್ಪ ಹೇಗಾಗುತ್ತೆ? ಕಾಣದ ಬಂಧನ ಅಂತ ಒಂದು ಸಂಕಲ್ಪ ಅಂದ್ರೆ, ಈಗ ಡೈರೆಕ್ಟ್ ಆಗಿ ಒಂದು ಟಾಪಿಕ್ ಬಂದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಇದೇ ವಿಷಯ ಅಂತ. ಮೊದಲಿಗೆ ಫಸ್ಟು ಯಾವುದೇ ಆದ್ರೂ ನಮ್ಮ ಎಲ್ಲ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಯಾವುದು ಅಂದ್ರೆ ನಮ್ಮ ಮನಸ್ಸು. ಮನಸ್ಸೇ ಎಲ್ಲದಕ್ಕೂ ಕಾರಣ. ಫಸ್ಟು ಮನಸ್ಸನ್ನ ಕ್ಲೆನ್ಸ್ ಮಾಡ್ಕೊಳ್ಳೋದಿಕ್ಕೆ ಫಸ್ಟ್ ನೋಡಿದಾಗ ಮೊದಲನೇ ಹೆಜ್ಜೆ ಬರೋದು ಯಾವುದು ಅಂದ್ರೆ ಕಾಣದ ಬಂಧನ ಅಂತ ಹೇಳ್ತೀವಿ. ಏನ್ ಈ ಕಾಣದ ಬಂಧನ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಭೂಮಿ ಮೇಲೆ ಯಾರು ನೀನು ಅಂತ ಕೇಳಿದ್ರೆ ಅವನ ಪರಿಚಯ, ಅವನ ಹೆಸರು, ಅವನ ಕುಲಕ್ಕಿಂತ ಅವನ ಆಸೆ ಆಕಾಂಕ್ಷೆಗಳೇ ಅವನ ಗುರುತಾಗಿರುತ್ತೆ, ಅವನ ಪರಿಚಯ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ನಿರೀಕ್ಷೆ ಇರುತ್ತೆ.
ನನ್ನ ಮಗ ಇದೇ ಥರ ಓದಬೇಕು, ನನ್ನ ಗಂಡ ನನ್ನನ್ನು ಹೊಗಳಬೇಕು, ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕು, ನನ್ನ ಬಾಸ್ ನನಗೆ ಬೋನಸ್ ಕೊಡಬೇಕು, ನಾನು ಅಂದ್ಕೊಂಡಂಗೆ ಪ್ರಪಂಚ ಎಲ್ಲ ನಡಿಬೇಕು, ಎಲ್ಲ ಇರುತ್ತೆ. ಯಾವಾಗ ಈ ನಿರೀಕ್ಷೆಗಳು ನೆರವೇರಲ್ಲ, ಅವಾಗ ಏನಾಗತ್ತೆ ಅಂದರೆ ನಮ್ಮಲ್ಲಿ ಒಂದು ಒಳ್ಳೆಯ ಒಂದು ಸಂಘರ್ಷ ಸ್ಟಾರ್ಟ್ ಆಗುತ್ತೆ. ಯಾಕೆ ಈ ಸಂಘರ್ಷ ಬಂತು ಅಂದರೆ, ಅಲ್ಲಿ ನಾನು ನಿರೀಕ್ಷೆ ಮಾಡಬೇಕಾದ್ರೇನೆ ನಾನು ಅವ್ರನ್ನ ಕೈದಿ ಮಾಡಿಬಿಟ್ಟಿರ್ತೀನಿ, ಅಂದರೆ ಬಂಧಿಸ್ಬಿಟ್ಟಿರ್ತೀನಿ. ಓಕೆ. ಇನ್ನೊಂದು, ನಾನು ಬಂಧನ ಆಗಿರ್ತೀನಿ. ಇವತ್ತು ಎಷ್ಟೋ ಜನ ಮಕ್ಕಳುಗಳಿಗೆ ನಾವು ನಮ್ಮ ನಿರೀಕ್ಷೆಗಳ ಒತ್ತಡ ಏರಿ, ನೀನು ಹಿಂಗೆ ಓದಬೇಕು, ನೀನು ಇದೇ ಥರ ಮಾರ್ಕ್ಸ್ ಬರಬೇಕು, ನೀನು ಓದಿಸ್ತಿರೋದು ಇದಕ್ಕೆ. ಅವ್ರಿಗೆ ಸೈನ್ಸ್ ಓದಬೇಕು ಅಂತ ಆಸೆ ಇರುತ್ತೆ, ಅಥವಾ ಬೇರೆ ಆರ್ಟ್ಸ್ ಓದಬೇಕು ಅಂತ ಆಸೆ ಇರುತ್ತೆ. ನಾವೇನು ಮಾಡ್ತೀವಿ, ಇಲ್ಲ ನೀನು ಸೈನ್ಸ್ ಓದಬೇಕು ಅವ್ರ ಥರ ಅಂತ ಆ ನಿರೀಕ್ಷೆ ಇಟ್ಟಾಗ ಏನಾಗುತ್ತೆ, ಕೆಲವು ಮಕ್ಕಳುಗಳು ಅದನ್ನು ಹೆದರ್ಸ್ಲಿಕ್ಕಾಗದೆ ಇವತ್ತು ಎಷ್ಟೋ ಜನ ಮಕ್ಕಳು ಕೆಟ್ಟ ದಾರಿಗೆ ಹೋಗಿರೋದು ನೋಡಿದ್ದೀವಿ, ಆತ್ಮಹತ್ಯೆನೂ ಮಾಡ್ಕೊಂಡ್ರು ನೋಡಿದ್ವಿ. ಅಂದರೆ ಆ ಮಗುಗೇನಾಯ್ತು ಅಂದರೆ ತಾಯಿ ಬಂಧನ ಹಾಕ್ಬಿಟ್ರು, ಪೇರೆಂಟ್ಸ್ ಬಂಧನ ಹಾಕಿದ್ರು. ಈ ಬಂಧನವೇ ಮೊದಲು ನಾವು ಬಿಡಿಸ್ಕೋಬೇಕಾಗಿರೋದು. ಯಾಕೆಂದ್ರೆ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಯಾಕಂದ್ರೆ ಬುದ್ಧ ಒಂದು ಒಳ್ಳೆ ಮಾತು ಹೇಳ್ತಾರೆ, ಎಕ್ಸ್ಪೆಕ್ಟೇಷನ್ ಇಸ್ ದ ರೂಟ್ ಆಫ್ ಆಲ್ ದ ಸಫರಿಂಗ್ ಅಂತ. ಎಲ್ಲ ನೋವಿಗೂ ಮೂಲ ಕಾರಣ ಯಾವುದು ಅಂದ್ರೆ ನಿರೀಕ್ಷೆಗಳು. ಈ ನಿರೀಕ್ಷೆಗಳೇ ನಮ್ಮನ್ನ ರಕ್ಷೆ ಇಲ್ದಿರಂಗ್ ಮಾಡುತ್ತೆ. ಅದನ್ನೇ ನಿರೀಕ್ಷೆ ತಗೊಂಡ್ಬಿಟ್ರೆ ನೀ ರಕ್ಷೆ ಆಗ್ತೀಯ ಅನ್ನೋದೇ ಈ ಒಂದು ಕಾಣದ ಬಂಧನ. ಸೊ ಕಣ್ಣಿಗೆ ಕಾಣಿಸಲ್ಲ ಅದು, ಆದ್ರೆ ಎಲ್ಲರನ್ನೂ ಬಂಧಿಸಿರುತ್ತೆ. ಆ ಬಂಧನ ಮೊದಲು ಕಳಿಸ್ಕೊಳ್ಳೋ ಸಂಕಲ್ಪ ನಾವು ಮಾಡಿದ್ರೆ ಆಲ್ಮೋಸ್ಟ್ ಒಂದು 40% ನಾವು ಏಕಾಂತತನಕ್ಕೆ ಪಯಣ ಬೆಳೆಸ್ತಾ ಇದೀವಿ ಅಂತ. ವಾವ್. ಈ ಕಾಣದ ಬಂಧನ ಎಷ್ಟು ಅರ್ಥ ಆಗ್ತಿದೆ ಅಂದ್ರೆ, ಲೈಕ್ ಓದ್ಬೇಕಾರೆ ಏನಪ್ಪ ಇದು, ನಿರೀಕ್ಷೆ ನಿರೀಕ್ಷೆ ಮಾಡೋದು ತಪ್ಪ ಅನ್ನಿಸ್ತಿತ್ತು. ಬಟ್ ಇವಾಗ ಸರ್ ಹೇಳಿದ್ಮೇಲೆ ಅದು ತುಂಬಾ ಡೀಪ್ ಆಗಿ ನನಗೂ ಅನ್ನಿಸ್ತಿದೆ. ನಿರೀಕ್ಷೆನ ಬಿಟ್ಟು ರಕ್ಷೆ ಮಾಡ್ಕೋಬೇಕು ಅಂತ. ತುಂಬಾ ಥ್ಯಾಂಕ್ ಯು ಸರ್. ಹಿಂಗೆ ನೆಕ್ಸ್ಟ್ ಸಂಕಲ್ಪಕ್ಕೆ ಹೋಗೋಣ. ಮನಸ್ಸಿನ ಸಂಘರ್ಷ. ಒಂದೆರಡು ಸಂಕಲ್ಪಗಳ ಬಗ್ಗೆ ಮಾತಾಡೋಣ. ಅಷ್ಟು ಹೇಳ್ಬಿಟ್ರೆ ಪುಸ್ತಕ ಓದೋರಿಗೆ ಆ ಒಂದು ಕುತೂಹಲ ಹೋಗ್ಬಿಡುತ್ತೆ. ಖಂಡಿತ. ಸೊ ಹಾಗಾಗಿ ನೆಕ್ಸ್ಟ್ ಸಂಕಲ್ಪದ ಬಗ್ಗೆ ಹೇಳಿ. ಮನಸ್ಸಿನ ಸಂಘರ್ಷ. ಮನಸ್ಸಿನ ಸಂಘರ್ಷ. ಒಬ್ಬ ವ್ಯಕ್ತಿ, ಒಂದು ಸೈಕಲ್ ಇದೆ, ಅವನ ಸೈಕಲ್ ಹೇಗೆ ಹೋಗುತ್ತೆ ಅಂದ್ರೆ, ಯಾವುದನ್ನ ನಿರಂತರ ನೀವು 21 ಬಾರಿ ಯೋಚಿಸ್ತೀರಾ, ಒಂದು ವಸ್ತು ಬಗ್ಗೆ, ವ್ಯಕ್ತಿ ಬಗ್ಗೆ, ಪರಿಸ್ಥಿತಿ ಬಗ್ಗೆ 21 ಬಾರಿ ಯೋಚಿಸ್ತೀರಾ, ಅದು ನಿಮ್ಮ ಅಭ್ಯಾಸ ಆಗೋಗುತ್ತೆ. ಆಲೋಚನೆ ನಿಮ್ಮ ಅಭ್ಯಾಸ ಆಗೋಯ್ತು, ನೀವು ಅದಕ್ಕೆ ಅಟ್ಯಾಚ್ ಆಗೋದ್ರಿ. ಆ ಅಟ್ಯಾಚ್ಮೆಂಟೇ ಯಾವುದು ಅಂದ್ರೆ ನೆಕ್ಸ್ಟ್ ಬರೋದೇ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಯ್ತು ಇಲ್ಲಿ. ಈ ಎಕ್ಸ್ಪೆಕ್ಟೇಷನ್ ಬರ್ಲಿಕ್ಕಿಂತ ಮುಂಚೆ ಇನ್ನೊಂದು ತಗೊಳತ್ತೆ, ಅದ್ಯಾವುದು ಅಂದ್ರೆ ನಮ್ಮ ಪಂಚೇಂದ್ರಿಯಗಳು. ನಾನು ನೋಡಿದ್ದನ್ನ, ಕೇಳಿದ್ದನ್ನ, ಮಾತಾಡಿದ್ದನ್ನ ಇದ್ರ ಜೊತೆಗೆ ಇರಬೇಕು ಅನ್ನೋ ಒಂದು ಹಂಬಲ. ಇದು ಹೆಂಗಾಗತ್ತೆ ಅಂದ್ರೆ ಒಂದೊಂದನ್ನೇ ಬಲೆ ಎಣ್ಕೊಂತ ಹೋಗುತ್ತೆ, ನಾವೇ ನಮ್ ಗುಂಡಿನ ತೋಡ್ಕೊಂತ ಇರ್ತೀವಿ. ಸೊ ಕಾಣದ ಬಂಧನ ಮಾಡ್ಕೊಂತ ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ಇನ್ಫ್ಯಾಚುಯೇಷನ್. ಅಂದ್ರೆ ನನ್ನೊಟ್ಟಿಗೆ ಮಾತಾಡಬೇಕು, ನನ್ನ ಜೊತೆಗೆ ಇರಬೇಕು, ಇನ್ಯಾರ ಹತ್ರನೂ ಮಾತಾಡಬಾರ್ದು. ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡ್ತು ಅಂದ್ರೆ ಜಲಸಿ ಸ್ಟಾರ್ಟ್ ಆಗುತ್ತೆ. ಅಥವಾ ಆನ್ಲೈನಲ್ಲೇ ಇರ್ತಾರೆ, ಪಾಪ ಅವ್ರು ಯಾವ ವರ್ಕಲ್ಲಿ ಇರ್ತಾರೋ ಗೊತ್ತಿಲ್ಲ. ಈಗ ಎಷ್ಟೋ ಜನ ವಾಟ್ಸಪ್ಪಲ್ಲಿ ಕಂಪ್ನಿ ವರ್ಕ್ ಮಾಡ್ಬೇಕಾದ್ರೆ ವಾಟ್ಸಪ್ ವೆಬ್ ಹಾಕೊಂಡಿರ್ತಾರೆ. ಸೊ ಅಲ್ಲಿ ಕ್ಲಿಕ್ ಆಗ್ತಿರತ್ತೆ, ಪಾಪ ಇವನೇನೋ ಇಂಪಾರ್ಟೆಂಟ್ ವರ್ಕಲ್ಲಿ ಬಾಸ್ ಜೊತೆ ಮಾತಾಡ್ತಿರ್ತಾನೆ, ಇಷ್ಟೊತ್ತಾದ್ರೂ ನನ್ನ ಮೊಬೈಲ್ ಬ್ಲೂ ಟಿಕ್ ಹಾಕಿದ್ರು ಕೂಡ ರಿಪ್ಲೈ ಮಾಡಿಲ್ಲ, ಇಲ್ಲೇನೋ ಇದೆ, ಯಾಕೋ ನನ್ ಡೌಟ್ ಬರ್ತಿದೆ ಅಂತ ಆಲ್ರೆಡಿ ಇವನು ಆಲೋಚನೆ ಥಾಟ್ಸ್ ಕೊಟ್ಟ. ದುರಂತ ಏನಾಗುತ್ತೆ ಅಂದ್ರೆ, ಕೆಲವೊಂದ್ಸತಿ ಅವನ ಆಫೀಸ್ ಪಾಸ್ ಆಗ್ಬೇಕಾದ್ರೆ ಹೆಂಡ್ತಿನೋ ಅಥವಾ ಗಂಡನ ಮೇಲೋ ಒಂದು ಅನುಮಾನ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬರದೆ ಆ ಟಾಪಿಕ್. ಆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನಾಯ್ತು, ವ್ಯಾಮೋಹ ಕನ್ವರ್ಟ್ ಆಯ್ತು. ವ್ಯಾಮೋಹ ಅನ್ನೋದು ಒಂದು ನೆರಳು, ನಿರೀಕ್ಷೆ ಅದ್ರ ಬೆಳಕು ಕೊಡ್ತಾ ಇದೆ. ಸೊ ಈಗೇನಾಯ್ತು, ಆ ವ್ಯಾಮೋಹದಿಂದ ಅವನು ಆಲ್ರೆಡಿ ಥಾಟ್ಸ್ ಕೊಟ್ಟಿದ್ದಾನೆ, ಯಾಕೋ ಈ ನಡುವೆ ಸರಿಯಾಗಿ ರಿಪ್ಲೈ ಮಾಡ್ತಿಲ್ಲ, ನನ್ನ ಇಷ್ಟಪಡ್ತಿರೋರು ಪ್ರೀತಿಸೋರು ನನಗೆ ರಿಪ್ಲೈ ಮುಂಚೆ ಇದ್ದಂಗೆ ಇಲ್ಲ, ಈಗೆಲ್ಲೋ ಒಂದ್ ಕಡೆ ನಾನು ನೆಗ್ಲೆಕ್ಟ್ ಮಾಡ್ತೀರ ಅಂತ ಅಂದ್ಕೊಳ್ಳೋಕ್ಕೂ ಅವತ್ತೇ ಅವ್ರ ಸ್ನೇಹಿತರು ಯಾರೋ ಒಬ್ರು ಕಾಫಿ ಕುಡಿಯೋಕೆ ಇಬ್ರು ಜೊತೆ ನಿಂತಿರ್ತಾರೆ. ಈಗ ಸಡನ್ ಆಗಿ ನೋಡಿದಾಗ ಆ ವ್ಯಕ್ತಿ ನೆಕ್ಸ್ಟ್ ರಿಯಾಕ್ಷನ್ ಏನಿರುತ್ತಲ್ಲ, ಅದೇ ಮನಸ್ಸಿನ ಸಂಘರ್ಷ. ಅವನೊಳಗಡೆ ಫಸ್ಟ್ ಯುದ್ಧ ನಡೆಯೋದು ಎಲ್ಲಿ ಅಂದ್ರೆ, ಅವನು ಜಗಳ ಆಡಕ್ಕಿಂತ ಮುಂಚೆ ಆ ಜಗಳ ಎಲ್ಲಿ ನಡೆಯುತ್ತೆ ಅಂದ್ರೆ ಮನಸ್ಸಿನೊಳಗಡೆ ನಡೆಯುತ್ತೆ. ಯಾಕಂದ್ರೆ ಇವನ್ ಜಗಳ ಆಡ್ತಿರೋನು ಇವನೇ ಎಳ್ಕೊಂಡಿರ್ತಕ್ಕಂಥ ಬಲೆಯಿಂದ, ಆ ಬಲೆ ಅವನ ಮನಸ್ಸಿನ ಸಂಘರ್ಷವಾಗಿ ಅವನನ್ನ ಕಾಡ್ತಾ ಹೋಗುತ್ತೆ. ಸೊ ಇದೇ ಧೃತರಾಷ್ಟ್ರನಿಗೂ ಕೂಡ ಆಗಿದ್ದು. ಕುರುಡ ಮಗನಿಗೆ ಸಿಕ್ಕಾಪಟ್ಟೆ ವ್ಯಾಮೋಹ. ತನ್ನ ಮಗ ಮಾಡ್ತಿರೋ ಅನ್ಯಾಯನ ನೋಡಿದ್ರೂ ಕೂಡ ಅವನು ಎಲ್ಲೂ ಕೂಡ ಅದು ಅಧರ್ಮ ಅಂತ ಹೇಳಲಿಲ್ಲ. ಯಾಕಂದ್ರೆ ಪುತ್ರ ವ್ಯಾಮೋಹ. ಒಂದು ಅವನ್ ಬೈ ಬರ್ತ್ ಕುರುಡ ಆಗಿದ್ದ, ಇನ್ನೊಂದು ವ್ಯಾಮೋಹ ಅನ್ನೋದು ನಮ್ಮನ್ನ ಕುರುಡು ಮಾಡ್ಬಿಡುತ್ತೆ. ಸೊ ಹಾಗಾಗಿ ಅತಿ ವ್ಯಾಮೋಹ ಒಳ್ಳೇದಲ್ಲ. ಅದಕ್ಕೆ ದಾಸರು ಒಂದು ಮಾತು ಹೇಳ್ತಾರೆ, ಇರಬೇಕು ಇರದಂತಿರಬೇಕು, ಎಲ್ರ ಜೊತೆಗೂ ಇರಬೇಕು, ಅವ್ರು ಇಲ್ದಿದ್ದಾಗ್ಲೂ ಇರೋ ತರ ಇರಬೇಕು. ಅದೇ ನಿಜವಾದ ಫ್ರೀಡಮ್ ಅಂತ ನನ್ನ ಪ್ರಕಾರ. ಒಂಟಿತನ, ಈಗ ಕೆಲವೊಬ್ರು ಅದನ್ನ ಶಾಪ್ ಆಗಿ ತಗೊಂಡ್ರೆ ಹೇಗಾಗತ್ತೆ ಅಂದ್ರೆ, ಒಂಟಿತನ ನಿರೀಕ್ಷೆಯಿಂದ ಸಂಘರ್ಷ ಆಗತ್ತೆ, ಸಂಘರ್ಷದಿಂದ ಅನುಮಾನ ಆಗತ್ತೆ,
ಅದ್ರ ಜೊತೆಗೆ ವ್ಯಾಮೋಹ ಆಗತ್ತೆ. ಅದನ್ನ ಬಿಟ್ಟಾಗ ಏಕಾಂತ ಸಿಗತ್ತೆ. ಅದರಿಂದ ಒಂದು ಒಳ್ಳೆ ದಾರಿ ಹುಡುಕ್ಬಹುದು. ನಾವು ಕೂಡ ಜೀವನದಲ್ಲಿ ಸಾಧಿಸ್ಬೇಕು ಅಂತ ಅರುಣ್ ಸರ್ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಹೋಗೋಣ, ಪುಸ್ತಕ ಓದೋಣ, ತುಂಬಾನೇ ತಿಳ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋಣ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ತಿದ್ದೀರಾ ಒಂಟಿತನದಿಂದ ಏಕಾಂತದೆಡೆಗೆ ಅಂತ. ಸೊ ಒಂಟಿತನದಲ್ಲೂ ನಾವು ಒಬ್ರೇ ಇರ್ತೀವಿ, ಏಕಾಂತದಲ್ಲೂ ನಾವು ಒಬ್ರೇ ಇರ್ತೀವಿ. ಹಾಗಿದ್ರೆ ಒಂಟಿತನದಿಂದ ಏಕಾಂತದೆಡೆಗೆ ಅಂದ್ರೆ ಒಂಟಿತನಕ್ಕೂ ಏಕಾಂತಕ್ಕೂ ಡಿಫ್ರೆನ್ಸ್ ಏನಾಯ್ತು ಅಂತ ನಂಗೆ ಇದು ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ? ಒಳ್ಳೆ ಪ್ರಶ್ನೆ. ಒಂಟಿತನಕ್ಕೂ ಒಬ್ಬನೇ ಇರ್ತಾನೆ, ಏಕಾಂತತನದಲ್ಲೂ ಒಬ್ಬರೇ ಇರ್ತಾರೆ. ಆದರೆ ಒಂಟಿತನದಲ್ಲಿ ಅವನಿಗೆ ಸಿಕ್ಕಾಪಟ್ಟೆ ನೋವುಗಳಿರುತ್ತೆ. ಆಮೇಲೆ ಅವ್ನ ಕಂಪ್ಲೀಷನ್ ಅಂತ ಇರೋದಿಲ್ಲ. ನನ್ನ ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡ್ತಾ ಇರ್ತಾನೆ. ಅವ್ನಿಗೊಂದು ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ, ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಮನೆ ಸಿಕ್ಕಿದೆ, ಅವ್ರಿಗೆಲ್ಲ ಆಸ್ತಿ ಇದೆ, ಪಾಸ್ತಿ ಇದೆ, ಅವ್ರ ಥರ ನಾನಿಲ್ಲ. ಇವೆಲ್ಲ ಒಂಟಿತನಕ್ಕೆ ದಾರಿ ಮಾಡಿಕೊಡತ್ತೆ. ಅದೇ ಏಕಾಂತತನ ಅಂದರೆ ಅಲ್ಲಿ ನಾನು ಮತ್ತು ಆತ್ಮ, ಆತ್ಮ ಮತ್ತು ಪರಮಾತ್ಮ, ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂಟಿತನದಲ್ಲಿ ಏನಾಗುತ್ತೆ ಅಂದರೆ ಎಷ್ಟೇ ಬಂದರೂ ಕೂಡ ಅವನು ಖುಷಿಯಾಗಿರೋದಿಲ್ಲ. ಯಾಕೆಂದರೆ ಈಸ್ ಇನ್ಕಂಪ್ಲೀಟ್. ಏಕಾಂತತನ ಅನ್ನೋದು ಇವತ್ತು ಅದಕ್ಕೆ ನೋಡಿ, ನೀವು ತಿರುಪತಿ, ಮಂತ್ರಾಲಯ, ಧರ್ಮಸ್ಥಳ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರು ಅಲ್ಲಿ ಒಂಟಿ ಸೇವೆ ಅಂತ ಎಲ್ಲೂ ಇಲ್ಲ. ಎಲ್ಲ ಕಡೆ ಇರೋದು ಏಕಾಂತ ಸೇವೆ ಅಂತಿದೆ. ಒಂಟಿ ಅಂತ ಅನ್ನೋದೇ ಒಂದು ನಕಾರಾತ್ಮಕ ಶಬ್ದ. ಏಕಾಂತ ಅಂದ್ರೆ ನಾನು ಎರಡು ಕೈಯನ್ನು ಎತ್ತಿ, ಕಾಂತ ಅಂದ್ರೆ ಯಾರು, ಪರಮಾತ್ಮನನ್ನ ಕರಿತಾ ಇದ್ದೀನಿ ಅಂತ. ಅಂದ್ರೆ ಐ ಆಮ್ ಕನೆಕ್ಟಿಂಗ್ ಡೈರೆಕ್ಟ್ ಟು ದಿ ಹೈಯರ್ ಇಂಟೆಲಿಜೆನ್ಸ್. ಪರಮಾತ್ಮನಿಗೆ ಕನೆಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ಏಕಾಂತತನ. ಆ ಏಕಾಂತತನ ಅಂದ್ರೆ ಒಂಟಿ ಇದ್ದಾಗ ಅಳು ಇರತ್ತೆ, ನೋವಿರತ್ತೆ, ಭಯ ಇರತ್ತೆ. ಏಕಾಂತ ಅಂದ್ರೆ ಒಂದು ಸಮಯ ಸಿಕ್ತಲ್ಲಪ್ಪ, ನನ್ನ ಜೊತೆ ನಾನು ಹಾಡು ಹೇಳ್ಬೋದು, ನಾನು ಡ್ಯಾನ್ಸ್ ಮಾಡ್ಬೋದು, ನಾನು ಖುಷಿಯಾಗಿರ್ಬೇಕು, ಮಗು ಥರ ಆಡ್ಬೇಕು. ಇವತ್ತು ಮಗು ಥರ ಆಡಕ್ಕೆ ಹೋದ್ರೆ ಸಮಾಜದಲ್ಲಿ ನಮ್ಮನ್ನ ಹುಚ್ಚರು ಅಂತಾರೆ. ಸೊ ಆ ಏಕಾಂತತನ ಅಂದ್ರೇನು, ದ ಟೈಮ್ ವೇರ್ ಐ ಪ್ಲೇ ವಿತ್ ಮೈ ಸೆಲ್ಫ್. ನಾನು ನನ್ನ ಪರಮಾತ್ಮ ಇಬ್ರು ಜೊತೆಗೆ ಸೇರಿ ಆಡುವ ಆಟವೇ ಏಕಾಂತತನ. ಸೊ ಅಲ್ಲಿ ತುಂಬ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ಆ್ಯಂಡ್ ನಿಮ್ಮ ಬಗ್ಗೆ ನೀವು ಅರಿತೀರಾ, ನಿಮ್ಮ ಬಗ್ಗೆ ಹೊಸ ಜ್ಞಾನವನ್ನು ಪಡ್ಕೊತೀರಾ. ಆ್ಯಂಡ್ ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರೂ ಯು ವಿಲ್ ಬಿ ಅಟ್ ಅ ಪೀಸ್ ಆಫ್ ಮೈಂಡ್. ಇದು ಏಕಾಂತತನ. ಸೊ ಅಲ್ಲಿ ನಿಮ್ಮ ಆತ್ಮದ ಬಗ್ಗೆ ನೀವು ತಿಳ್ಕೊತೀರ. ನೀವ್ಯಾರು, ನೀವೆಲ್ಲಿಂದ ಬಂದ್ರಿ, ನೀವೇನು ಅನ್ನೋದು ಅರ್ಥ ಆಗುತ್ತೆ ನಿಮಗೆ. ಅದೇ ಏಕಾಂತತನ. ಸೂಪರ್ ಆಗಿದೆ ಸರ್. ವೀಕ್ಷಕರೇ, ಇನ್ಮುಂದೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಅಳವಡಿಸ್ಕೋತೀನಿ. ನೀವು ಒಬ್ಬರೇ ಇದ್ರಿ ಅಂದ್ರೆ ನಾನು ಒಂಟಿ, ನನ್ಗೆ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಅದನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮೊಟ್ಟಿಗೆ ನೀವು ಸಮಯ ಕಳೀರಿ, ಸೆಲ್ಫ್ ಲವ್ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಈ ಕಾನ್ಸೆಪ್ಟ್ಗೆ ಅದು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅನಂತ ಅನಂತ ಧನ್ಯವಾದಗಳು. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಈ ಒಂಟಿತನದಿಂದ ಏಕಾಂತತನದಲ್ಲಿ ನೀವು ಯಾವುದೇ ಒಂದು ಪುರಾಣವನ್ನು ತಗೊಂಡ್ರು ಕೂಡ, ಈ ಪುಸ್ತಕದಲ್ಲಿ ಅನೇಕ ಒಂದು ಎಕ್ಸಾಂಪಲ್ಸ್ಗಳನ್ನ ತೊಗೊಂಡಿದ್ದೀನಿ. ನಾವು ಭಾಗವತ ಪುರಾಣ ಅಂತ ಹೋದಾಗ ಗಜೇಂದ್ರ ಮೋಕ್ಷ ಅಂತ ಒಂದು ಕತೆ ಬರುತ್ತೆ. ತುಂಬ ಜನ ಕೇಳಿರ್ತಾರೆ ಗಜೇಂದ್ರ ಮೋಕ್ಷ. ಒಂದು ಆನೆ ಮೊಸಳೆ ಕಾಲನ್ನ ಹಿಡಿದು ಎಳೀತು ಅನ್ನೋದು ಒಂದು ಕತೆ ಅಷ್ಟೇ ನಮಗೆ ಗೊತ್ತಿರೋದು. ಆದರೆ ಅದರಿಂದ ಇರ್ತಕ್ಕಂಥ ನಮ್ಮ ಋಷಿ ಮುನಿಗಳು ಏನು ಅರ್ಥ ಮಾಡಿಸ್ಲಿಕ್ಕೆ ಹೊರಟ್ರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೈಕಾಲಜಿಕಲಿ ನಾವು ಡಿಕೋಡ್ ಮಾಡ್ಬೇಕು ಅದನ್ನು. ಒಂದು ಆನೆ ತನ್ನ ಎಲ್ಲ ಸಂಬಂಧಿಕರ ಆನೆಗಳ ಜೊತೆಗೆ ಒಂದು ಸರೋವರಕ್ಕೆ ಬರುತ್ತೆ. ಅದು ಬಂದು ಅಲ್ಲಿ 3 ಬೆಟ್ಟಗಳು, ತ್ರಿಕೂಟ ಅಂತ ಹೇಳ್ತಾರೆ, ಆ ತ್ರಿಕೂಟ ಪರ್ವತದ ಹತ್ರ ಇರ್ತಕ್ಕಂಥ ನದಿಯಲ್ಲಿ ಆಟ ಆಡ್ಲಿಕ್ಕೆ ಎಲ್ಲ ಫ್ಯಾಮಿಲಿಯವ್ರನ್ನ, ಹೆಂಡತಿನ, ಮಕ್ಕಳನ್ನ ಎಲ್ಲ ಕರ್ಕೊಂಬರ್ತಾನೆ ಆ ಗಜರಾಜ. ಅವನ ಗಜೇಂದ್ರ ಎಲ್ರು ಆಟ ಆಡ್ತಾ ಇರ್ತಾರೆ, ಇವನು ಹೋಗ್ತಾನೆ, ಎಲ್ರಿಗೂ ನೀರು ಏರಿಸ್ತಾನೆ, ಆಟ ಆಡ್ತಾನೆ, ಎಲ್ಲ ಆಡ್ತಾನೆ. ಆದ್ರೆ ಅವನಿಗಲ್ಲಿ ಒಂದು ಚಾಲೆಂಜ್ ಕಾಯ್ತಾ ಇರುತ್ತೆ. ಅವನ ಪ್ರಾರಬ್ಧ ಕರ್ಮ, ಒಂದು ಮೊಸಳೆ, ಇವನು ಎಷ್ಟು ಬಲಿಷ್ಠ ಅಂದ್ರೆ ಇವನಿಗೆ ಅಷ್ಟು ತಲೆ ಮದ ಏರಿತು. ಇವರೆಲ್ಲ ನನ್ನವರು, ನನ್ನಂತೆ ನನ್ನ ಜೊತೆಗೆ ಇರ್ತಾರೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನಾನೊಬ್ಬ ರಾಜ ಅನ್ನೋದು, ಆನೆಗಳ ರಾಜ ಅನ್ನೋದು ಮದ ಏರಿತು. ಅದನ್ನ ಒಂದು ಸಣ್ಣ ಮೊಸಳೆ ಆ ಆನೆಯ ಕಾಲನ್ನ, ಗಜೇಂದ್ರ ಕಾಲನ್ನೇ ಹಿಡಿತದೆ. ಹಿಡಿದಾಗ ಎಲ್ಲ ಆನೆಗಳು ಪ್ರಯತ್ನ ಪಡ್ತವೆ ಅವನ್ನ ಎಳಿಯಕ್ಕೆ, ಆಗೋದಿಲ್ಲ. ಒಂದು ಮೊಸಳೆ ವರ್ಸಸ್ 100 ಆನೆ, ಆಗೋದಿಲ್ಲ. ಕೊನೆಗೆ ಏನಾಗತ್ವೆ, ಎಲ್ಲ ಆನೆಗಳು ಇನ್ನಿದ್ರೆ ನಾವು ಮುಳುಗೋಗ್ತೀವಿ ಅಂತ ಎಲ್ಲ ಆನೆಗಳು ಆ ಗಜೇಂದ್ರನನ್ನ ಬಿಟ್ಟು ಹೊಟ್ಟೋಗ್ಬಿಡ್ತವೆ. ಈಗ ಎಲ್ಲ ಆನೆಗಳು ದಡದಲ್ಲಿ ನಿಂತಿರತ್ವೆ. ಆನೆಗಳಿಲ್ವಾ? ಇದೆ. ಆದ್ರೆ ಆ ಆನೆ ಗಜೇಂದ್ರ ಒಂಟಿ ಆಗೋದು. ಈ ಒಂಟಿತನ ಅವನು ಫೈಟ್ ಮಾಡ್ತಾನೆ ಮೊಸಳೆ ಜೊತೆಗೆ. ಅವನು ಮೊಸಳೆನ ನೆಲಕ್ಕೆ ಕೆಳ್ಕೊಂಡ್ಬಿಡ್ತಾನೆ, ಆ ಮೊಸಳೆ ವಾಪಸ್ ನೀರ್ಗೆ ಹೇಳ್ಕೊಂಡೋಗತ್ತೆ. ಎಷ್ಟು ಅಂದ್ರೆ 1000 ವರ್ಷ ಯುದ್ಧ ನಡೆಯುತ್ತೆ ಎರಡಕ್ಕೂ. ಕೊನೆಗೆ ಗಜೇಂದ್ರನ ಗೊತ್ತಾಗತ್ತೆ, ಈ ರಾತ್ರಿ ಆಗ್ತಿದ್ದಂಗೆ ಆ ಆನೆಗಳೆಲ್ಲ ತಂಪಾಡ್ತಾವ, ಎಲ್ಲ ಮನೆಗೋಯ್ತು. ಇವರೆಲ್ಲ ಯಾರು ಅಂದ್ರೆ ಇವತ್ತು ಯಾರು ನಮ್ಮವರು, ನಮ್ ಜೊತೆಗೆ ಇರ್ತಾರೆ,
ಅಂತಿರ್ತಾರಲ್ಲ, ಇವರೆಲ್ಲ ಇಷ್ಟೇ, ಎಲ್ಲಿ ತನಕ ಬರಕ್ ಸಾಧ್ಯನೋ ಅಲ್ಲಿವರೆಗೂ. ನೀವು ಒಂದು ತಪ್ಪು ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ, ನಿಮ್ಮ ಮೇಲೆ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಕೊಟ್ಟು ಒಂದು ಅಪವಾದಗಳನ್ನ. ಟೈಟ್ಲ್ ಕೊಟ್ಟು ಹೊರಟೋಗ್ತಾರೆ. ಆದ್ರೆ ಗಜೇಂದ್ರನಿಗೆ ಅವಾಗ ಅರ್ಥ ಆಗತ್ತೆ, ಇವ್ರನ್ನೆಲ್ಲ ನಾನು ಆಯ್ಕೆ ಮಾಡ್ಕೊಳ್ಳೋದಲ್ಲ, ಇಲ್ಲಿ ಒಂಟಿಯಾಗಿದ್ದೀನಿ ನಾನು ಈಗ ಆಯ್ಕೆ ಮಾಡ್ಕೋಬೇಕಾರದು ಯಾವುದು ಅಂದ್ರೆ ಆ ಪರಮಾತ್ಮನನ್ನ, ಏಕಾಂತಕ್ಕೆ ಹೋಗ್ಬೇಕು ನಾನು ಅಂತ. ಅವ್ನಿಗೆ ಹೆಂಗೆ ಅಂದ್ರೆ ಬಸವಿ ಬಳದೋಗಿದ್ದ ಕಂಪ್ಲೀಟ್, ಅವನು ಹೆಂಗೆ ಅಂದ್ರೆ ಸುಸ್ತಾಗೋಗಿದ್ದಾನೆ, ಇಲ್ಲಿ ನನ್ನ ಕೈಲಿ ಇನ್ನು ಆಗಲ್ಲ, ಇನ್ನೇನಾರು ಇದ್ರೆ ಆ ಪರಮಾತ್ಮನೇ ಬರಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಾರಾಯಣನನ್ನ ಕರೀತಾರೆ. ಆ ಕರೆದಾಗ ಆ ನಾರಾಯಣ ಬಂದು ಇಷ್ಟು ವರ್ಷಗಳ ಹೋರಾಟದಲ್ಲಿ ನಿಮಿಷದಲ್ಲಿ ಬಂದು ಆ ಏಕಾಂತ ಅನ್ನೋದು ಅವನಿಗೆ ರಿಸಲ್ಟ್ ಕೊಟ್ಟು ಮೋಕ್ಷವನ್ನ ಕೊಡುತ್ತೆ. ಸೊ ಹಾಗಾಗಿ ಈ ಒಂಟಿತನದಿಂದ ಏಕಾಂತತನ ಅಂತ ಅಂದ್ರೆ ಬಂಧನದಿಂದ ಮೋಕ್ಷಕ್ಕೆ ಹೋಗುವ ಮಾರ್ಗ ಅಂತ ಹೇಳ್ಬೋದು. ನಿಮ್ಮ ಆತ್ಮದ ಅರಿವು ನಿಮ್ಗೆ ಅರ್ಥ ಆಗುತ್ತೆ. ಹಾಗಿದ್ರೆ ನೀವ್ ಹೇಳ್ತಿದ್ದೀರಾ ಒಂಟಿತನದಿಂದ ಏಕಾಂತತನ ಅಂತ. ಈ ಮನಸ್ಸೇ ಒಂಟಿತನ ಮಾಡುತ್ತೆ, ಆ ಮನಸ್ಸೇ ಏಕಾಂತತನನು ಕೊಡುತ್ತೆ. ಅಂದ್ರೆ ಈ ಮನಸ್ಸು ಅಂದ್ರೆ ಏನು? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಒಂದು ಸಾಲು ಹೇಳುತ್ತೆ. ಮನುಷ್ಯನ ಎಲ್ಲ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಯಾವುದು ಅಂದ್ರೆ ಮನಸ್ಸು. ಹೇಗೆ ಅಂದ್ರೆ ಒಂದು ಬೀಗ ಇದೆ, ಬೀಗಕ್ಕೆ ಲಾಕ್ ಮಾಡ್ಲಿಕ್ಕೂ ಒಂದೇ ಕೀ, ಓಪನ್ ಮಾಡ್ಲಿಕ್ಕೂ ಒಂದೇ ಕೀ. ಲಾಕ್ ಮಾಡಕ್ ಒಂದು ಕೀ, ಓಪನ್ ಮಾಡಕ್ ಒಂದು ಕೀ ಅಂತ ಇಲ್ಲ. ಹಾಗೆ ನನಗೆ ಖುಷಿ ಕೊಡೋದು ಮನಸ್ಸೇ, ದುಃಖವನ್ನ ಕೊಡೋದು ಮನಸ್ಸೇ. ಒಂಟಿತನ ಅನ್ನೋದು ಒಬ್ಬನೇ ಇರ್ತೀನಿ, ಆದ್ರೆ ಆ ಒಂಟಿತನ ಏನ್ ಮಾಡ್ತಿರತ್ತೆ ಅಂದ್ರೆ ಆ ಮನಸ್ಥಿತಿ ಲಾಕ್ ಮಾಡ್ತಿರತ್ತೆ. ಏಕಾಂತತನ ಏನಂದ್ರೆ ಆ ಲಾಕ್ನ ಕೀ ಓಪನ್ ಮಾಡುತ್ತೆ, ನೀವು ಆರಾಮಾಗಿ ಎಂಜಾಯ್ ಮಾಡ್ತೀರಾ, ಖುಷಿಯಾಗಿರ್ತೀರಾ. ನಿಮ್ಮ ಒಂದು ಸ್ಪೆಸಿಫಿಕ್ ಟೈಮ್, ಯಾಕಂದ್ರೆ ನಾವೆಲ್ಲ ಎಲ್ರಿಗೂ ಟೈಮ್ ಕೊಡ್ತೀವಿ, ಎಲ್ರನ್ನೂ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ, ನಮ್ಮನ್ನ ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಡ್ತೀವಿ, ನಾವು ಅವ್ರ ಟೈಮ್ ಕೊಡ್ತೀವಿ, ನಮ್ಮ ಟೈಮ್ನ ಅವ್ರಿಗೆ ತೆಗೆದುಕೊಡ್ತೀವಿ, ಎಲ್ಲ ಕೊಡ್ತೀವಿ. ಆದ್ರೆ ನಮಗೆ ನಾವೆಷ್ಟು ಟೈಮ್ ಕೊಟ್ಕೊಂಡಿದೀವಿ ಅಂತ ಅಂದ್ರೆ ಬಹುಶಃ ಎಣ್ಸಕ್ಕೆ ಆಗಲ್ಲ ಅಂತಂದ್ರೆ ಟೈಮೇ ಇಲ್ಲ ನಮಗೆ ಅಷ್ಟು. ಯಾಕೆಂದ್ರೆ ಇನ್ನೊಬ್ರು ಪ್ರೂವ್ ಮಾಡೋದ್ರಲ್ಲಿ ನಾವು ತುಂಬಾ ಬ್ಯುಸಿ ಆಗಿದೀವಿ. ಸೊ ಹಾಗಾಗಿ ಈ ಮನಸ್ಸು ಅನ್ನೋದೇನಿದೆ, ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನ ಹೇಳ್ತಾನೆ, ಉದ್ಧರೇದಾತ್ಮಾನನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಅಂದ್ರೆ ನನ್ನ ಏಳಿಗೆಗೂ ನನ್ನ ಬೀಳುವಿಕೆಗೂ ಕಾರಣನೇ ನನ್ನ ಆತ್ಮ. ಈ ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಮನಸ್ಸ, ಇಂದ್ರಿಯಗಳ ಯಾವುದು ಅಂತ ಅಂದ್ರೆ ಎಲ್ಲ ನಾವು ಹುಟ್ಟಬೇಕಾದ್ರೆ ತಾಯಿ ಗರ್ಭದಿಂದ ಆಚೆ ಬಂದಾಗ 0 to 7 years ನಾವೇನ್ ಇರ್ತೀವಿ ಅಷ್ಟೇ ಆತ್ಮ ನಿಜವಾದ ಜೀವನವನ್ನ ಜೀವಿಸುತ್ತೆ. ಪರಮಾತ್ಮ ಭೂಮಿ ಕಳಿಸ್ಬೇಕಾದ್ರೆ ಏನ್ ಮಾಡ್ತಾನೆ ಅಂದ್ರೆ ಆತ್ಮಕ್ಕೆ ಗಾಡಿ ಕೊಟ್ಟ, ಈ ದೇಹನ ಗಾಡಿ ಕೊಟ್ಟು ನೀನು ಓಡಿಸ್ತಾ ಇರೋ ಗಾಡಿ ಸ್ವಲ್ಪ ಸುಸ್ತಾದ್ರೆ ನಿನ್ಗೊಬ್ಬ ಪೈಲಟ್ನ ಕೊಟ್ಟಿರ್ತೀನಿ, ಡ್ರೈವರ್ ಅಂತ ಹೇಳಿ ಕೊಟ್ಟ. ಆಮೇಲೆ ಎಚ್ಚರಿಕೆ ಕೊಟ್ಟ, ಯಾವುದೇ ಕಾರಣಕ್ಕೂ ಹುಷಾರಾಗಿರು, ಜಾಸ್ತಿ ಹೊತ್ತು ಇವನ್ ಕೈಲಿ ಗಾಡಿ ಕೊಡಬೇಡ ಅಂತ. ಆತ್ಮ ಒಂದು 7 ವರ್ಷ ತನಕ ಚೆನ್ನಾಗಿ ಓಡಿಸ್ತು. ಅದಾದ್ಮೇಲೆ ಏನಾಯ್ತು, ಸ್ವಲ್ಪ ಹೊತ್ತು ಸುಸ್ತಾಗ್ತಿದೆ ಅಂತ ಈ ಪಕ್ಕದ ಡ್ರೈವರ್ಗೆ ಗಾಡಿ ಓಡಿಸುವಂತ ಕೊಟ್ಟು ಸ್ವಲ್ಪ ರೆಸ್ಟ್ ತಗೊಂತು. ಆವತ್ತಿಂದ ಇವತ್ತವರೆಗೂ ಆ ಡ್ರೈವರು ಗಾಡಿ ಕೊಡ್ತಿಲ್ಲ, ಇನ್ನೊಂದು ಗಾಡಿ ಸರಿಗೆ ಓಡಿಸ್ತಿಲ್ಲ, ಎಲ್ಲೆಲ್ಲೋ ತಗೊಂಡೋಗ್ತಿದೆ. ಇನ್ನ ಮುಖ್ಯವಾಗಿರ್ತಕ್ಕಂಥ ಈಗ ಹೇಳ್ತದೆ ಆ ಗಾಡಿನೂ ನಂದೇ ಅಂತ ಹೇಳ್ತದೆ. ಆ ಡ್ರೈವರ್ ಯಾರು ಅಂದ್ರೆ ನಮ್ಮ ಮನಸ್ಸು. ಸೊ ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನಿನ್ನ ಹಿಡಿತವನ್ನ ಕೊಡ್ಬೇಡ, ಮನಸ್ಸನ್ನ ನಿನ್ನ ಹಿಡಿತದಲ್ಲಿ ಹಿಡ್ಕೊ. ನೀನ್ ಅದಕ್ಕೆ ಲಗಾಮ್ ಹಾಕ್ಬೇಕು. ನೀನ್ ಲಗಾಮ್ ಹಾಕ್ಲಿಲ್ಲ ಅಂದ್ರೆ ಮನಸ್ಸು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ನಿನ್ನನ್ನ ಎಲ್ಲ ಕಡೆಗೂ ನಾಶ ಮಾಡ್ಕೊಂತ ಹೋಗುತ್ತೆ. ಸೊ ಹಾಗಾಗಿ ಈ ಮನಸ್ಸೇ ನನ್ನನ್ನ ಎತ್ತರಕ್ಕೆ ಏರಿಸುತ್ತೆ, ಆ ಮನಸ್ಸೇ ನನ್ನನ್ನ ಪಾತಾಳಕ್ಕೂ ಬೀಳಿಸುತ್ತೆ. ಆ ಮನಸ್ಸೇ ನನ್ನನ್ನ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡಿಸುತ್ತೆ. ಆ ಮನಸ್ಸೇ ಹೇಳತ್ತೆ ನೀನ್ ಎಲ್ರಿಗಿಂತ ವಿಭಿನ್ನ, ನೀನೇ ವಿಶೇಷ, ವಿಲಕ್ಷಣ, ಒಂದು ಪವರ್ ಇರ್ತಕ್ಕಂಥ ನೀನು ಅಂತ ತೋರ್ಸೋದೆ ಈ ಮನಸ್ಸು. ಹಾಗಾಗಿ ಈ ಮನಸ್ಸು ಅನ್ನೋದಿದೆಯಲ್ಲ, ಇದ್ರ ಬಗ್ಗೆ ಇನ್ನೂ ಎಷ್ಟು ಆಳಕ್ಕೆ ಹೋದ್ರೂ ಕೂಡ ತಿಳ್ಕೊಳಕ್ ಆಗದಿರ್ತಕ್ಕಂಥ. ಯಾಕಂದ್ರೆ ಇವತ್ತು ಮನುಷ್ಯ ಎಲ್ಲಾ ಗ್ರಹಗಳ ಮೇಲೂ ಹೋಗ್ತಾ ಇದ್ದಾನೆ. ವಾಜಪೇಯಿ ಅವರು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ಒಂದು ಭಾಷಣದಲ್ಲಿ. ಇವತ್ತು ಮನುಷ್ಯ ಚಂದ್ರನ ಮೇಲೆ ಹೋದ, ಮಂಗಳ ಗ್ರಹಕ್ಕೆ ಹೋದ, ಗುರು ಗ್ರಹಕ್ಕೆ ಹೋದ, ಇರೋ ಬರೋ ನಕ್ಷತ್ರಗಳನ್ನೆಲ್ಲ ಹುಡುಕ್ತಾ ಇದ್ದಾನೆ. ಈಗ ಹತ್ರ ಸೌರಮಂಡಲದ ಹತ್ರನೂ ಹೋಗಿದ್ದಾನೆ. ಆದ್ರೆ ಎಲ್ಲಾ ಕಡೆ ಹೋದ್ರು ಕೂಡ ಇವತ್ತವರೆಗೂ ಅವನ ಮನಸ್ಸೊಳಗೆ ಅವನು ಹೋಗೇ ಇಲ್ಲ. ಆ ಮನಸ್ಸಿನೊಳಗೆ ಅವನು ಹೋದ್ರೆ ನಿಜವಾದ ತಾಕತ್ತೇನು, ಅವನು ಯಾರು ಅನ್ನೋದು ಅವ್ನಿಗೆ ಅರ್ಥ ಆಗೋದು ಯಾವಾಗ ಅಂದ್ರೆ ಅವನ ಮನಸ್ಸೊಳಗೆ ಹೋದಾಗ. ಅದನ್ನ ಯಾರು ಅರಿತಾರಲ್ಲ ಅವನು ಆತ್ಮನನ್ನೇ ಅರ್ಥ. ದಟ್ ಈಸ್ ದಿ ಎನ್ಲೈಟ್ಮೆಂಟ್. ಅವನು ತಿಳ್ಕೊಳ್ಳೋದೆ ನಿಜವಾದ ಎನ್ಲೈಟ್ಮೆಂಟ್ ಅಂತ ನನ್ನ ಪ್ರಕಾರ. ಅರಿವೇ ಗುರು ಅಂತ ಹೇಳ್ತಾ ಇದ್ದೀರಾ.
ಹಾಗೆ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು, ಮನಸ್ಸು ನಮ್ಮನ್ನ ಹಿಡ್ಕೋಬಾರ್ದು, ಅದು ನಮ್ಮನ್ನ ರೂಲ್ ಮಾಡಬಾರ್ದು ಅಂತ ಅರುಣ್ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗಿದ್ರೆ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಅರಿವೇ ಗುರು ಅಂತ ತೋರಿಸ್ಕೊಟ್ರಿ, ಈ ಆತ್ಮವನ್ನ ಅರಿತುಕೊಳ್ಳುವುದೇ ಹೇಗೆ? ಎಸ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆತ್ಮದ ಅರಿವು. ಯಾಕೆ ಅಂದರೆ ಮೊದಲು ಆತ್ಮ ಅಂದರೆ ಏನು ಅಂತ ತಿಳ್ಕೊಬೇಕು. ಅಂದರೆ ಆತ್ಮ ಅನ್ನೋದು ನಿರ್ವಾಣ ಶತಕಮಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಅಹಂ ಶಿವೋಹಂ ಶಿವೋಹಂ ಅಂತ. ನಾನು ಬೇರೆ ಯಾರೂ ಅಲ್ಲ, ಪರಮಾತ್ಮನ ಒಂದು ಅಂಶ. ಪರಮಾತ್ಮನೇ ನಾನು, ನಾನೇ ಪರಮಾತ್ಮ ಅನ್ನೋದು ಒಂದು ಅಂಶವನ್ನ ತಿಳಿಸ್ತಾ ಹೋಗ್ತಾರೆ. ಸೊ ಹಾಗೆ ನಾವು ಈ ಆತ್ಮ ಒಂದು ವಜ್ರದಂತೆ ಹೊಳಿತಾ ಇರತ್ತೆ. ನಾವೆಲ್ಲ ಈ ಭೂಮಿಗೆ ಬಂದಾಗ ವಿ ಕೇಮ್ ಆಸ್ ಅ ಲೈಟ್ ಬೀಯಿಂಗ್. ನಾವೆಲ್ಲರೂ ಲೈಟ್ ಬೀಯಿಂಗ್ ಏನೆ, ಬೆಳಕಾಗಿ ಬಂದ್ವಿ. ಬಂದ್ಮೇಲೆ ಏನಾದ್ವಿ ಅಂದ್ರೆ ಭೂಮಿಗೆ ಬರ್ತಿದ್ದಂಗೆ ಹ್ಯೂಮನ್ ಬೀಯಿಂಗ್ ಆಗೋದು. ಹ್ಯೂಮನ್ ಬೀಯಿಂಗ್ ಅಂದ್ರೇನು? ಅತಿಯಾದ ನಿರೀಕ್ಷೆ, ವ್ಯಾಮೋಹ, ಬಂಧನ, ನನಗೆ ಸಾಧನೆ ಮಾಡಬೇಕು, ಇನ್ನೊಬ್ಬರನ್ನ ಮೆಚ್ಚುಗೆ ಪಡಬೇಕು, ಇದೆಲ್ಲ ಸ್ಟಾರ್ಟ್ ಆಗ್ತಾ ಏನಾಯ್ತು ಅಂದ್ರೆ ಆ ವಜ್ರದಂತೆ ಹೊಳಿತಾ ಇರ್ತಕ್ಕಂಥ ಆತ್ಮ ಕೆಸರಲ್ಲಿ ಬಿದ್ಬಿಡ್ತು. ಆ ಕೆಸರಿಂದ ಆ ಬೆಳಕು ಮುಚ್ಚೋಯ್ತು. ಆ ಬೆಳಕು ಮುಚ್ಚಿದಕ್ಕೆ ಇವತ್ತು ಆ ಬೆಳಕೆ ನಮ್ಗೆ ಕಾಣಿಸ್ತಿಲ್ಲ. ಎಲ್ಲಿ ನೋಡಿದ್ರು ಬರೀ ಕತ್ತಲನೆ ಕಾಣಿಸ್ತದೆ ಬದುಕು. ಅದೇ ಒಂಟಿತನ. ಆ ಬೆಳಕನ್ನ ಪಾಲಿಶಿಂಗ್ ಮಾಡ್ಬೇಕು. ಈಗ ತುಂಬಾ ಜನ ಆತ್ಮಜ್ಞಾನ ಅಂತ ಹೇಳ್ತಾರೆ. ಆತ್ಮಕ್ಕೆ ಯಾವ ಜ್ಞಾನನೂ ಬೇಕಲ್ಲ, ಯಾಕಂದ್ರೆ ಆತ್ಮ ಸ್ವಯಂ ಜ್ಞಾನ ತಗೊಂಡಿದೆ, ಯಾಕಂದ್ರೆ ಪರಮಾತ್ಮನ ಅಂಶ. ಆದ್ರೆ ಆ ಜ್ಞಾನ ಬರ್ಲಿಕ್ಕೆ ಮೇಲ್ಗಡೆಗೆ ಅನೇಕ ಪದರಗಳು ಮುಚ್ಚಿರೋದನ್ನ ವಾಶ್ ಮಾಡ್ತಾ ಹೋಗ್ಬೇಕು. ಆ ವಾಶ್ ಮಾಡ್ಲಿಕ್ಕೆ ಶಂಕರಾಚಾರ್ಯರು ತಮ್ಮ ಪುಸ್ತಕದಲ್ಲಿ ಬರೀತಾರೆ, ನಾವು ಎಲ್ಲಿ ಬಂಧನಕ್ಕೆ ಒಳಗಾಗಿದ್ದೀವಿ ಅಂತ. ಅನೇಕ ಜನ್ಮಗಳ ವಾಸನೆಗಳು ನಮ್ಮ ಗುಣಗಳು ಅಂತ ಹೇಳ್ತೀವಿ. ಈ ವಾಸನೆಗಳಲ್ಲಿ ಪ್ರಮುಖ 3 ವಾಸನೆಗಳ ಬಗ್ಗೆ ಹೇಳ್ತಾರೆ. ಅದನ್ನು ಕೂಡ ಪುಸ್ತಕದಲ್ಲಿ ಬರ್ದೀನಿ. ಮೊದಲನೇದು ಯಾವುದು ಅಂದ್ರೆ ದೇಹ ವಾಸನೆ, ಎರಡನೇದು ಶಾಸ್ತ್ರ ವಾಸನೆ, ಮೂರನೇದು ಲೋಕ ವಾಸನೆ ಅಂತ ಹೇಳ್ತಾರೆ. ದೇಹ ವಾಸನೆ ಅಂದ್ರೆ ಯಾವುದು? ಈ ದೇಹ, ಈ ಬ್ಯೂಟಿನೇ ನನ್ನ ಗ್ರೇಟ್ನೆಸ್ಸು, ಇದಕ್ಕೋಸ್ಕರ ಅನೇಕ ಖರ್ಚುಗಳನ್ನ ಮಾಡೋದು. ಇದು ಹೆಂಗೆ ಅಂದ್ರೆ ಬಾಡಿಗೆ ಮನೆಗೆ ಪೇಂಟ್ ಹೊಡೆದಂಗೆ. ನಾವು ಯಾವತ್ತಿದ್ರೂ ಇದನ್ನ ಬಿಟ್ಟು ಹೋಗ್ಬೇಕು. ಕೊಡಬೇಡಿ ಅಂತ ಹೇಳ್ತಿಲ್ಲ, ಆದ್ರೆ ಇದನ್ನೇ ಲೈಫ್. ಇವತ್ತು ಎಷ್ಟೋ ಜನ 12 ಗಂಟೆ 13 ಗಂಟೆ ಕಾಲ ಇದಕ್ಕೋಸ್ಕರ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನಾವು ಅದಕ್ಕೋಸ್ಕರ ಇಲ್ಲಿ ಬಂದಿಲ್ಲ, ಮೊದಲನೇದು. ಎರಡನೇದು ಶಾಸ್ತ್ರ ವಾಸನೆ ಅಂತ ಬರುತ್ತೆ. ಶಾಸ್ತ್ರ ವಾಸನೆ ಏನು ಅಂದ್ರೆ ನಾನು ತಿಳ್ಕೊಂಡಿರೋದೇ ಗ್ರೇಟು ಅಂತ ಅಂದ್ಕೊಳ್ಳೋದು. ಅನೇಕ ಜನ ಇವತ್ತು ನಾನು ಯಾವುದೋ ಒಂದು 2-3 ಕಡೆ ಎಲ್ಲೋ ಒಂದು ಪ್ರೋಗ್ರಾಮ್ಗೆ ಹೋಗಿ ಬಂದೆ, ಏನೋ ತಿಳ್ಕೊಂಡೆ, ನಾನು ತಿಳ್ಕೊಂಡಿದ್ದೆ ಗ್ರೇಟು, ನನ್ನ ಹತ್ರ ಇರೋನೇ ಜ್ಞಾನ ಗ್ರೇಟು ಅನ್ನೋದು ಶಾಸ್ತ್ರ ವಾಸನೆ. ಅದು ಮುಂದೆ ಬೆಳೆಯಕ್ಕೆ ಬಿಡೋದಿಲ್ಲ. ಇನ್ನು ಮೂರನೇದು ಯಾವುದು ಅಂದ್ರೆ ಲೋಕವಾಸನೆ. ಪ್ರಪಂಚಕ್ಕೆ ಖುಷಿ ಪಡ್ಲಿಕ್ಕೋಸ್ಕರ, ನನ್ನನ್ನು ಅವ್ರು ಗುರ್ತಿಡಿಲಿ, ಅದಕ್ಕೋಸ್ಕರ ನಾನು ಸಾಧನೆ ಮಾಡ್ತೀನಿ, ನಾನು ಮನೆ ಕಟ್ಟಬೇಕು, ಇದೆಲ್ಲ ಇರಬೇಕು, ಇಲ್ಲ ಅಂತಲ್ಲ. ಆದರೆ ನೀವು ಮನೆಯನ್ನ ತಗೋಬೇಕು, ನೀವು ಕಾರನ್ನ ತಗೋಬೇಕು, ಆದ್ರೆ ಮನೆ ನಿಮ್ಮನ್ನ ತಗೋಬಾರ್ದು, ಕಾರ್ ನಿಮ್ಮನ್ನ ತಗೋಬಾರ್ದು ಅಂತ. ಯಾಕೆ ಅಂದ್ರೆ ಮನೆ ನೀವು ತಗೊಳ್ಳೋದಂದ್ರೆ ಆರಾಮಾಗಿ ಖುಷಿಯಿಂದ ತಗೊಳ್ಳೋದು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಮನೆ ನಮ್ಮನ್ನು ತಗೊಂಡಿದೆ, ಯಾಕಂದ್ರೆ EMI ಬಂತು ಅಂದ್ರೆ ನಾವು ಕಟ್ಟಬೇಕು, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ 3 ಬಂಧನಗಳಿಂದ ಫಸ್ಟ್ ಮುಕ್ತಿ ತಗೋಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಇದಾದ ನಂತರ ನೆಕ್ಸ್ಟ್ ಬರ್ಬೇಕಾದ್ರೆ ಏನಂದ್ರೆ ನಮ್ಮ ನಾಲಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ. ಯಾಕಂದ್ರೆ ಇದಕ್ಕೆ ಮೂಳೆ ಇಲ್ಲ, ಆದ್ರೆ ಎಲ್ಲ ಮೂಳೆಗಳನ್ನು ಮುರಿಯುವಷ್ಟು ಶಕ್ತಿ ಇದಕ್ಕಿದೆ. ವಜ್ರ ಇದಕ್ಕಿಂತ ಸ್ಟ್ರಾಂಗ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಪುನೀತ್ ರಾಜ್ಕುಮಾರ್ ಮೂವಿಲಿ ಒಂದು ಫಿಲಮ್ ಅಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾತು ಕಲೀಲಿಕ್ಕೆ 3 ವರ್ಷ ಸಾಕು, ಆದ್ರೆ ಯಾವ ತರ ಮಾತಾಡಬೇಕು, ಹೆಂಗ್ ಮಾತಾಡಬೇಕು ಅನ್ನೋಕ್ಕೆ ಜನ್ಮ ಪೂರ್ತಿ ಆದ್ರೂ ಕೂಡ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಮಾತು ಹೇಗಿರ್ಬೇಕು ಅಂದ್ರೆ ಬಂಗಾರದ ತೂಕ, ಇವತ್ತು ಬಂಗಾರದ ರೇಟ್ ಹೆಂಗಿದೆ ಆ ರೀತಿ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ರೆ. ಆಮೇಲೆ ಇವತ್ತು ಹೆಂಗಾಗೋಗಿದೆ ಅಂದ್ರೆ ಜನಗಳು 10 ಜನ ಮನೆಯಲ್ಲಿ, ಆದ್ರೆ 10 ಜನ ಕೈಲೂ 10 ಮೊಬೈಲ್. ಇದರಿಂದ ಏನಾಗ್ತಿದೆ? ಸಮಯ ಕೊಡ್ತಿಲ್ಲ, ಅನುಮಾನಗಳು ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಮೀಡಿಯಾನೇ ಇವತ್ತು ಅನುಮಾನಗಳನ್ನ ಕೊಡ್ತಿರೋದು. ಯಾರೋ ಒಬ್ರು ಲೈಕ್ ಮಾಡಿದ್ರೆ ಇವ್ರು ಯಾಕೆ ಲೈಕ್ ಮಾಡಿದ್ರು, ನನ್ನನ್ನು ಫಾಲೋ ಮಾಡ್ತಿಲ್ಲ. ಅಂಡ್ ಇವತ್ತೆಲ್ಲ ಜನದ್ ಹೆಂಗಾಗಿದೆ ಅಂದ್ರೆ ನಿಮ್ಮನ್ನ ಪ್ರೀತಿಸ್ತಾ ಇದಾರೋ ಇಲ್ವೋ ಅನ್ನೋದು ಎಲ್ಲಿ ಮೆಜರ್ ಮಾಡ್ತಿದ್ದಾರೆ ಅಂದ್ರೆ ನೀವು ಅವ್ರ ಫೋಟೋಗೆ ಕಮೆಂಟ್ ಮಾಡಿದ್ರ, ಲೈಕ್ ಮಾಡಿದ್ರ, ಯಾರಿಗೋ ಮಾಡಿದ್ರ, ನನಗೆ ಮಾಡಿಲ್ಲ ಅಂದ್ರೆ ಮನೇಲಿ ಅನೇಕ ಜನ ನಾನೇ ನೋಡ್ತಾ ಇದ್ದೀನಿ ಇವತ್ತು. ಸೊ ಹಾಗಾಗಿ ದಯವಿಟ್ಟು ಮೊದಲು, ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಈ ಜಗತ್ತಿನಲ್ಲಿ ನಿಜವಾದ ಖುಷಿಯನ್ನ ಅನುಭವಿಸೋನು ಯಾರು ಅಂದ್ರೆ ಪ್ರೀತಿಯನ್ನ, ಅರ್ಥವನ್ನ ಕಂಡುಕೊಂಡಂತ. ಈ ಪ್ರೀತಿ ಅನ್ನೋದನ್ನ ಎಷ್ಟು ಅರ್ಥ ಮಾಡಿಸೋದು ಸಾಧ್ಯ. ಯಾಕಂದ್ರೆ ನಾವು ಬಂದಿರೋದೇ ಅದನ್ನ ಸಾರ್ಲಿಕ್ಕೆ. ರಾಧಾ ಕೃಷ್ಣ ಯಾಕೆ ಬಂದಿದ್ದು ಅಂದ್ರೆ ಆ ಪ್ರೀತಿಯನ್ನ ತೋರಿಸ್ಲಿಕ್ಕೆ. ಇವತ್ತು ಪ್ರೀತಿ ಅಂತ ಅಂದ್ರೆ ಹೆಂಗಾಗಿದೆ ಅಂದ್ರೆ ನೀನ್ ಕೊಡು ನಾನು ಕೊಡ್ತೀನಿ, ನೀನ್ ನಮ್ಮ ಅಪ್ಪನ ಮನೆಗೆ ಬಂದ್ರೆ ನಾನು ನಿಮ್ಮ ಅಪ್ಪನ ಮನೆಗೆ ಬರ್ತೀನಿ, ನೀನ್ ನನ್ನ ಮಾತು ಕೇಳಿದ್ರೆ ನಾನು ನಿನ್ ಮಾತು ಕೇಳ್ತೀನಿ. ಇದು ಪ್ರೀತಿ ಅಲ್ಲ, ಇಟ್ಸ್ ಎ ಟ್ರಾನ್ಸಾಕ್ಷನ್, ಬಿಸ್ನೆಸ್ ಅಂತ ಹೇಳ್ತೀವಿ. ಪ್ರೀತಿ ಅಂದ್ರೆ ಏನು? ನೀನು ಕೊಡದೇರು, ನೀನ್ ಬರ್ದೇರು, ನೀನ್ ಏನ್ ಬೇಕಾರು ಇರು, ನೀನ್ ಹೆಂಗ್ ಬೇಕಾರು ಇರು, ಆದ್ರೆ ನನಗೆ ನೀನ್ ಬೇಕು. ಯಾಕಂದ್ರೆ ನಾನ್ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ. ಈ ಪ್ರೀತಿ ಅನ್ನೋದಕ್ಕೆ ಹತ್ರನೇ ಇರಬೇಕು ಅಂತಾನೂ ಏನೂ ಇಲ್ಲ. ಯಾಕೆಂದ್ರೆ ನಮಗೆ 2 ಕಣ್ಣಿದೆ, 2 ಕಣ್ಣು ಜೊತೆಗೆ ಪಕ್ಕದಲ್ಲಿದೆ, 2 ಕಣ್ಣು ಒಟ್ಟಿಗೆ ನೋಡುತ್ತೆ, ಒಟ್ಟಿಗೆ ಅಳತ್ತೆ, ಒಟ್ಟಿಗೆ ಕಣ್ಣು ಮಿಟಕ್ಸತ್ತೆ. ಆದ್ರೆ ಒಂದು ದಿವಸನೂ ಆ 2 ಕಣ್ಣು ಒಂದಕ್ಕೊಂದು ನೋಡ್ಕೊಳ್ಳೋದಿಲ್ಲ. ಇದು ನಿಜವಾದ ಪ್ರೀತಿ.
ಸೊ ಅಲ್ಲಿ ಫಿಸಿಕಲಿ ಅಂತ ಬರೋದಿಲ್ಲ. ಆ ಪ್ರೀತಿ ಅನ್ನೋದೇನಿದೆ ನೀವು ಕೊಡ್ತಾ ಇರ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಕಸ್ತೂರಿ ನಿವಾಸ ವಂಶ ನಮ್ದು, ಬರೀ ಕೊಡ್ಬೇಕು, ಕೊಡ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು, ಕೊಡ್ತಾ. ಯಾಕಂದ್ರೆ ಯಾರು ಕೊಡ್ತಾರೋ ಅವರಿಂದ ಪರಮಾತ್ಮ ಯಾವಾಗಲೂ ತುಂಬಿಸಿ ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ಪ್ರೀತಿಯಿಂದ ಹಂಚ್ತಾ ಹೋದ್ರೆ ಎಲ್ಲವೂ ಕೂಡ ಪ್ರೀತಿಯಿಂದ ಕಾಣುತ್ತೆ. ಅಂಡ್ ನಿಮ್ಗೆ ಈ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಅರ್ಥ ಆಗತ್ತೆ ಲೈಫಿನ ಪ್ರತಿ ಒಂದು ಮೊಮೆಂಟು, ಯಾರು ಬಂದ್ರು ಯಾರು ಬಿಟ್ಟೋದ್ರು, ಇದೆಲ್ಲವೂ ಕೂಡ ಒಬ್ಬ ಸೂತ್ರಧಾರನ ಆಟ. ನಾವು ಬರೀ ಕೈಗೊಂಬೆ ಅಷ್ಟೇ, ನಾವು ಆಟ ಆಡ್ತಾ ಇದೀವಿ, ಇಲ್ಲಿ ನಾವು ಒಂದು ಗೇಮ್ ಪ್ಲೇ ಮಾಡ್ತಾ ಇದೀವಿ. ನಾವೆಲ್ಲ ಒಂದು ಬಿಗ್ ಬಾಸ್ ಮನೇಲಿ ಇದೀವಿ. ಬಿಗ್ ಬಾಸ್ ಮನೆ ನೋಡಿದೀವಿ ನಾವು. ಆ ಬಿಗ್ ಬಾಸ್ ಮನೇಲಿ ಇದೀವಿ. ನಮ್ಮ ಮಾತುಗಳನ್ನು ಕೇಳಿಸ್ತದೆ. ಅಲ್ಲಿ ಬರೀ ಅವ್ರು ಹಾಕೊಂಡ್ರ ಮೈಕಿಂದ ಮೇಲ್ ಮಾತಾಡೋದು ಮಾತ್ರ ಕೇಳಿಸ್ತದೆ. ಆದ್ರೆ ಈ ಬಿಗ್ ಬಾಸ್ಗೆ ಮನಸ್ಸಿನ ಮಾತು ಕೂಡ ಚೆನ್ನಾಗಿ ಕೇಳಿಸುತ್ತೆ. ಹಾಗಾಗಿ ಆತ್ಮ ಅನ್ನೋದೇನಿದೆ, ಯು ಹ್ಯಾವ್ ಕಮ್ ಹಿಯರ್ ಟು ಗೋ ಬ್ಯಾಕ್ ಆಸ್ ಎ ಲೈಟ್ ಬೀಯಿಂಗ್. ನೀವು ಲೈಟ್ ಬೀಯಿಂಗ್ ಆಗಿ ಬಂದ್ರಿ, ಹ್ಯೂಮನ್ ಬೀಯಿಂಗ್ ಆಗಿದ್ರ, ಗೋ ಬ್ಯಾಕ್ ಆಸ್ ಎ ಲೈಟ್ ಬೀಯಿಂಗ್. ಯಾಕಂದ್ರೆ ನೀವು ಹಗುರ ಆದ್ರೆ ಮಾತ್ರ ಆಕಾಶದಲ್ಲಿ ತೇಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಭಾರ ಇದ್ದಷ್ಟು, ಏನ್ ಭಾರ? ಅಹಂಭಾರ, ನಾನು, ನಂದು. ಅದಕ್ಕೆ ದಾಸರು ಹೇಳ್ತಾರೆ, ಅಹಂಕಾರ ಮಮಕಾರ ಎರಡನ್ನೂ ಬಿಟ್ಬಿಡ್ಬೇಕು. ನಾನು, ನಂದು ಇದೆರಡು ಬಿಟ್ರೆ ಏಕಾಂತತನದಿಂದ ನೀನು ಪರಮಾತ್ಮನನ್ನ ಸೇರ್ಬಹುದು ಅನ್ನೋದನ್ನ ಈ ಮೂಲಕ. ಅದಕ್ಕೆ ಕೃಷ್ಣ ಕೊನೆಯದಾಗ ಒಂದು ಶ್ಲೋಕ ಹೇಳ್ತಾನೆ, ಅನನ್ಯಾಶ್ಚಿಂತೆಯಂತೋಮ ಯೇ ಜನ ಪರ್ಯುಪಾಸತೆ ತೇಷಾ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ಮಮಾಮ್ಯಹಂ ಅಂತ. ಅಂದ್ರೆ ಎಲ್ಲ ಚಿಂತನೆಗಳನ್ನು ಬಿಡು ಪಾರ್ಥ. ಪಾರ್ಥ ಅಂದ್ರೆ ನಾವೇ, ಅರ್ಜುನ ನಮ್ಮ ಪರವಾಗಿ ಅವ್ನು ಮಾತಾಡಿದ್ದು. ಎಲ್ಲ ಚಿಂತನೆಗಳನ್ನ ಬಿಟ್ಟು ನಿನ್ನ ಫೋಕಸ್ ಬರೀ ನನ್ನ ಮೇಲೆ ಇರ್ಲಿ. ನಾವು ಮಾಡ್ತಕ್ಕಂಥ ಪ್ರತಿ ಒಂದು ಕೆಲಸನೂ ಪರಮಾತ್ಮನ ಸೇವೆ ಆಗ್ಬೇಕು, ಪರಮಾತ್ಮನ ಯಜ್ಞ ಆಗ್ಬೇಕು. ನಾನು ಒಬ್ರ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಪರಮಾತ್ಮನ ಜೊತೆ ಮಾತಾಡ್ತಾ ಇದ್ದೀನಿ. ಎಲ್ಲರಲ್ಲೂ ಆ ಪರಮಾತ್ಮನನ್ನ ನೋಡ್ತಾ ಹೋದಾಗ, ಅವನನ್ನೇ ಚಿಂತನೆ ಮಾಡಿದಾಗ ನನ್ನ ಯೋಗ ಕ್ಷೇಮ ಎಲ್ಲವನ್ನ ಅವನೇ ನೋಡ್ಕೊಂತಾನೆ. ಅಂಡ್ ನನ್ನ ಫೋಕಸ್ ಯಾವಾಗ್ಲೂ ಅಲ್ಲೇ ಇರಬೇಕು ಅನ್ನೋದನ್ನ ಇದು ತಿಳಿಸ್ಕೊಡತ್ತೆ. ಅಂಡ್ ಇನ್ನೂ ಒಂದು ಮಾತು ಹೇಳ್ತಾನೆ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಅಧರ್ಮ ಇದೆಲ್ಲೋ ಹೊರಗಡೆ ನಡೀತಲ್ಲ. ಈ ಒಂದು ಕುರುಕ್ಷೇತ್ರ ಎಲ್ಲಿ ನಡೀತಾ ಇದೆ ಅಂದ್ರೆ ನನ್ನೊಳಗೆ ನಡೀತಾ ಇದೆ. ನನ್ನಲ್ಲೇ ಕೌರವರು ಇದ್ದಾರೆ, ನನ್ನಲ್ಲೇ ಪಾಂಡವರು ಇದ್ದಾರೆ. ಇವರಿಬ್ಬರ ನಡುವೆ ಘರ್ಷಣೆ ನಡೀತಾ ಇದೆ. ನನ್ನಲ್ಲೇ ರಾವಣನು ಇದ್ದಾನೆ, ನನ್ನಲ್ಲೇ ರಾಮ ಇದ್ದಾನೆ. ನಾನು ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಬಹಳ ಚೆನ್ನಾಗಿತ್ತು. ಸತ್ಯಯುಗದಲ್ಲಿ ರಾಕ್ಷಸರು ಬೇರೆ ಲೋಕದಲ್ಲಿದ್ರು, ಮನುಷ್ಯರು ಬೇರೆ ಲೋಕದಲ್ಲಿದ್ರು. ಅದಾದ್ಮೇಲೆ ಏನಾಯ್ತು ಅಂದ್ರೆ ತ್ರೇತಾಯುಗಕ್ಕೆ ಬಂದಾಗ ಇಬ್ಬರು ಕೂಡ ಒಂದೇ ಲೋಕಕ್ಕೆ ಬಂದ್ರು, ರಾಮ ಮತ್ತು ರಾವಣ. ಇನ್ನು ದ್ವಾಪರ ಯುಗಕ್ಕೆ ಒಂದೇ ಕುಟುಂಬದಲ್ಲಿ ಬಂದ್ರು, ಕೌರವರು ಮತ್ತೆ ಪಾಂಡವರು. ಕಲಿಯುಗದಲ್ಲಿ ಒಬ್ಬನಲ್ಲೇ ಇದ್ದಾರೆ. ನನ್ನಲ್ಲೇ ಒಳ್ಳೆತನನೂ ಇದೆ, ಕೆಟ್ಟತನ. ನನ್ನಲ್ಲೇ ಹಿರಣ್ಯಕಶಿಪುನು ಇದ್ದಾನೆ, ನನ್ನಲ್ಲೇ ಪ್ರಹ್ಲಾದನೂ ಇದ್ದಾನೆ, ನನ್ನಲ್ಲೇ ನರಸಿಂಹನು ಇದ್ದಾನೆ. ನಾವು ಯಾವುದಕ್ಕೆ ಫೋಕಸ್ ಮಾಡ್ತೀವಿ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದೇ ಆಲೋಚನೆ. ಆ ಆಲೋಚನೆಯನ್ನ ಕರೆಕ್ಟಾಗಿ ಇಟ್ಕೊಂಡಾಗ ಯಥಾ ದೃಷ್ಟಿ ತಥಾ ಸೃಷ್ಟಿ. ಆ ಫೋಕಸ್ ಮೂಲಕ ನಮ್ಮ ಬದುಕನ್ನ ಚೆನ್ನಾಗಿ ಮಾಡ್ಕೋಬಹುದು ಅನ್ನೋದು ನನ್ನ ಒಂದು ಉದ್ದೇಶ. ಅಂಡ್ ಕೊನೆಯದಾಗಿ ನಾನು ಹೇಳೋದು ವಿಜಯ ಗೀತೆ. ನಾನು ಒಬ್ಬನೇ ಈ ಪ್ರಪಂಚದಲ್ಲಿ, ನನಗೊಬ್ಬನಿಗೆ ಅಲ್ಲ. ಇವತ್ತು ಒಂದು ಸಣ್ಣ ಉದಾಹರಣೆ ತಗೋಬೇಕು ಅಂದ್ರೆ ನಮ್ಮ ಪ್ರಧಾನ ನರೇಂದ್ರ ಮೋದಿ ಅವರ, ನಾನು ಪೊಲಿಟಿಕಲ್ ಲೈಫ್ ಮಾತಾಡ್ತಿಲ್ಲ, ಬಟ್ ಆ ಒಂಟಿತನವನ್ನ ಏಕಾಂತತನಕ್ಕೆ ಪರಿವರ್ತಿಸ್ಕೊಂಡ್ರು. ಇವತ್ತು ಅವ್ರು ಏನಾಗಿದ್ದಾರೆ ಅಂತ ನಾವೇ ಕಣ್ಣಾರೆ ನೋಡಿದ್ವಿ. ಇವತ್ತು ಅನೇಕ ಜನ ಎಕ್ಸಾಂಪಲ್ ತಗೊಂತಂದ್ರೆ ನಮ್ಮ ಬಸವಣ್ಣ ಆಗಿರ್ಬೋದು, ವಿವೇಕಾನಂದರಾಗಿರ್ಬೋದು, ಅವರೆಲ್ಲರ ಕತೆ ಕೊಟ್ಟಿದ್ದೀನಿ, ಜೀವನ ಕತೆ. ಅದನ್ನ ನೋಡಿದಾಗ ನನ್ಗನ್ನಿಸ್ತು, ನಾವು ಕೂಡ ಆ ಒಂದು ದಾರಿಲಿ ಹೋಗ್ತಾ ಇದ್ದೀವಿ. ನಾವು ವಿಶ್ವೇಶ್ವರಯ್ಯ ಅವ್ರ ಕಥೆಯನ್ನ ಕೇಳಿದೀವಿ. ಇವರೆಲ್ಲರೂ ಕೂಡ ಅದನ್ನ ಫೇಸ್ ಮಾಡಿದ್ದಾರೆ. ಸೊ ದಟ್ ನನಗೂ ಇದೇನು ಹೊಸದಲ್ಲ, ಎಲ್ರಿಗೂ ಆಗಿದೆ, ನನಗೂ ಆಗಿದೆ. ಆದ್ರೆ ನನಗೆ ವಿಶೇಷವಾಗಿ ನಾನು ಇದರಿಂದ ಏನ್ ತಗೋಬಹುದು ಅನ್ನೋದನ್ನ ತಗೊಂಡಾಗ ನನ್ನ ಲೈಫ್ ಪೇನ್ ಆಗಲ್ಲ, ಇಟ್ ಬಿಕಮ್ ಎ ಪ್ಲೆಷರ್. ಒಂದು ಖುಷಿ ಆಗತ್ತೆ, ಒಂದು ಆನಂದ ಆಗತ್ತೆ. ಈ ಮೂಲಕ ನಾನು ಎಲ್ರಿಗೂ ಹೇಳೋದು ಒಂದೇನೆ, ಯಾವುದಕ್ಕೂ ಹೆದರ್ದಿರ, ಯಾವ್ದು ಬರುತ್ತೋ ಬಂದಂತೆ ಸ್ವೀಕರಿಸು. ಏನ್ ಬರುತ್ತೋ ಅದನ್ನ ಸ್ವೀಕರಿಸೋದು ಅಷ್ಟೇ ನನ್ನ ಕಲಿಯೋದು. ಅದನ್ನ ನೋಡ್ತಾ ನೋಡ್ತಾ ನನ್ನ ದೃಷ್ಟಿಕೋನದಲ್ಲೇ ನನ್ನ ಮನಸ್ಥಿತಿಯೇ ನನ್ನ ಪರಿಸ್ಥಿತಿಯನ್ನ ತಗೊಳುತ್ತೆ. ನನ್ನ ಸ್ವಭಾವವೇ ಎಲ್ಲದ್ರ ಮೇಲೆ ಪ್ರಭಾವ ಬೀರುತ್ತೆ. ಎಲ್ಲವೂ ಇರೋದು ನನ್ನೊಳಗೆ. ನಾನ್ ಸರಿ ಹೋಗ್ಬಿಟ್ರೆ ಅದೇ ನನ್ನ ಸಂಕಲ್ಪಗಳು. ಆ 14 ಸಂಕಲ್ಪಗಳನ್ನ ನಾನು ಅಳವಡಿಸ್ಕೊಂಡ್ರೆ ಜಗತ್ತು ಸೂಪರ್ ಆಗಿದೆ, ಪ್ರಪಂಚ ಸೂಪರ್ ಆಗಿದೆ, ಎಲ್ಲರೂ ಕರೆಕ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಪ್ರಸ್ತುತದಲ್ಲಿ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬದುಕಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಮಾಡಿ. ಒಟ್ಟಾರೆಯಾಗಿ ಇವತ್ತೊಂದು ಪುಸ್ತಕದ ಮಾತುಕತೆ ಆಗ್ಲಿಲ್ಲ, ಯಾಕಂದ್ರೆ ಅದಕ್ಕಿಂತ ವಿಶೇಷವಾಗಿತ್ತು. ಇವತ್ತು ನಾವು ಆಧ್ಯಾತ್ಮದ ಬಗ್ಗೆ ತಿಳ್ಕೊಂಡ್ವಿ, ಜೀವನದ ಬಗ್ಗೆ ತಿಳ್ಕೊಂಡ್ವಿ, ಮನಸ್ಸಿನ ಬಗ್ಗೆ ತಿಳ್ಕೊಂಡ್ವಿ, ಸನಾತನ ಧರ್ಮದ ಶ್ಲೋಕಗಳನ್ನ ತಿಳ್ಕೊಂಡ್ವಿ, ಭಗವದ್ಗೀತೆ ಬಗ್ಗೆ ತಿಳ್ಕೊಂಡ್ವಿ, ತುಂಬಾನೇ ತಿಳ್ಕೊಂಡ್ವಿ. ಸೊ ಇವತ್ತಿನ ಸಂಚಿಕೆ ತುಂಬಾನೇ ಸ್ಪೆಷಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ತುಂಬಾನೇ ಮಾಹಿತಿ ಕೊಟ್ರಿ. ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಸಮಯವನ್ನು ಕೊಟ್ಟು ನಮ್ಗೆ ಮತ್ತೆ ನಮ್ಮ ವೀಕ್ಷಕರಿಗೆ ತುಂಬಾನೇ ಜ್ಞಾನ ಕೊಟ್ಟಿದ್ದೀರಾ.
ಹೀಗೆ ಜ್ಞಾನ ಭಂಡಾರ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಿ. ಇನ್ನ ನೆಕ್ಸ್ಟ್ ಪುಸ್ತಕ ಕೂಡ ಬೇಗ ಬಿಡುಗಡೆ ಆಗ್ಲಿ ಅಂತ ನಾನು ಅನ್ಕೋತೀನಿ. ಬಿಕಾಸ್ ನೀವು ಬರೆದ್ರೆ ಇನ್ನ ಜಾಸ್ತಿ ಜನಕ್ಕೆ ಮೆಸೇಜ್ ಕೊಡ್ಬೋದು, ಕೊಡುಗೆ ಕೊಡ್ಬೋದು, ಅವ್ರ ಲೈಫಲ್ಲಿ ಒಂದು ಬದಲಾವಣೆ ತಗೊಂಡ್ಬರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೇನಾದ್ರೂ ನಿಮ್ಮ ಪ್ಲಾನ್ ಇತ್ತು ಅಂದ್ರೆ ನೆಕ್ಸ್ಟ್ ಯಾವ ಪುಸ್ತಕ ಬರೀತಿದ್ದೀರಾ, ಏನಾದ್ರು ಒಂದು ಹಿಂಟ್ ಕೊಡ್ಬೋದಾ? ಮನಸ್ಸಿನ ಮಾತು ಅಂದರೆ ನೀವು ಯಾವುದು ಕೇಳಿದ್ರಿ ಆತ್ಮದ ಬಗ್ಗೆ, ಆ ಆತ್ಮದ ದ ವಾಯ್ಸ್ ಆಫ್ ಸೋಲ್ ಅಂತೇಳಿ, ಆತ್ಮದ ಒಂದು ಧ್ವನಿ ಹೇಗಿರುತ್ತೆ, ಆ ಆತ್ಮ ಅಂದರೆ ಏನು, ದ ಬ್ಲೂ ಪ್ರಿಂಟ್ ಆಫ್ ಮೈ ಲೈಫ್, ಆ ಪುಸ್ತಕ ಇನ್ನೇನು ಮುಗಿತಾ ಬಂದಿದೆ. ಅದಾದ ನಂತರ ಇನ್ನೊಂದು ಪುಸ್ತಕ ನನ್ನ ಕನಸು, ಅದು ಯಾವುದು ಅಂದರೆ ನನ್ನ ಆಲೋಚನೆಯ ಬ್ರಹ್ಮಾಂಡ. ಈ 2 ಪುಸ್ತಕ ಅತಿ ಶೀಘ್ರದಲ್ಲೇ ಬರಲಿಕ್ಕೆ ತಯಾರಾಗಿದೆ. ನಾವು ಕೂಡ ಪುಸ್ತಕ ಬಿಡುಗಡೆಗೆ ಕಾಯ್ತಾ ಇರ್ತೀವಿ. ಹೀಗೆ ಅನೇಕ ಪುಸ್ತಕಗಳನ್ನ ಬರಿತಾ ನಮ್ಮೆಲ್ಲರಿಗೂ ಒಂದು ಜೀವನದಲ್ಲಿ ಒಂದು ಪರಿವರ್ತನೆ ತಗೊಳ್ಳೋದಿಕ್ಕೆ ಸಹಾಯ ಮಾಡಿ, ಹಾಗೆ ಒಂದು ಸಮಾಜಕ್ಕೆ ಕೊಡುಗೆ ಕೊಡೋದಿಕ್ಕೆ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವತ್ತಿನವರೆಗೂ ಆ ತಾಯಿ ಸರಸ್ವತಿನ ನಂಬಿ ಸೋತೋರಿಲ್ಲ. ಹಾಗಾಗಿ ಆ ಸರಸ್ವತಿನೇ ನಿಮ್ಗೆ ಉಡುಗೊರೆಯಾಗಿ ನಮ್ಮ ಚಾನಲ್ ಕಡೆಯಿಂದ ಕೊಡ್ತಾ ಇದ್ದೀವಿ. ಸೊ ಇದೆರಡು ಪುಸ್ತಕಗಳು ಎಡೆ ಮತ್ತು ಬಯಲು ಅಂತ ಪ್ರವೀಣ್ ಕುಮಾರ್ ಜಿ ಅವರು ಬರೆದಿರುವಂತ ಪುಸ್ತಕ. ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿ, ಬಳ್ಳಾರಿ, ಸ್ಪೆಷಲಿ ಬಳ್ಳಾರಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಕಥೆಗಳಿದೆ. ಓದಿ ಮತ್ತೆ ಓದುಗರನ್ನ ಹೆಚ್ಚಿಸಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಒಂಟಿತನದಿಂದ ಏಕಾಂತದೆಡೆಗೆ ಹೇಳಿದ ಮಾತುಗಳೆಲ್ಲ ಪುಸ್ತಕದಲ್ಲಿ ಬರವಣಿಗೆ ರೂಪದಲ್ಲಿ ಬಂದಿದೆ. ಈಗಾಗಲೇ ಶ್ರೀನಿಧಿ ಪಬ್ಲಿಕೇಶನ್ ಇಂದ ಪಬ್ಲಿಷ್ ಕೂಡ ಆಗಿದೆ. ನಿಮ್ಗೆ ಈ ಪುಸ್ತಕ ಕೊಂಡ್ಕೋಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪುಸ್ತಕನ ಕೊಂಡ್ಕೊಳ್ಳಿ, ಓದಿ.